This call is now taking notes. ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಸಮರ್ಥ ಸದ್ಗುರು ಶ್ರೀ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಇವರಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಮಾಡುತ್ತಾ, ಅವರ ಸತ್ಶಿಷ್ಯರಾದ ಶ್ರೀ ಶಂಕರರಾವ್ ಅನಂತಪುರ್ ಶ್ರೀ ಕ್ಷೇತ್ರ ಕೂಪಗಡ್ಡಿ ಇವರಿಗೂ ದೀರ್ಘದಂಡ ನಮಸ್ಕಾರಗಳನ್ನು ನಮ್ಮ ಶ್ರೀಮಾತ್ರೆ ಸತ್ಸಂಗದ ಎಲ್ಲಾ ಸಾಧಕರ ಪರವಾಗಿ ನಮಸ್ಕಾರಗಳನ್ನು ಮಾಡುತ್ತಾ, ಅವರನ್ನು ಇಂದಿನ ಮನೋಬೋಧ ಶ್ಲೋಕಗಳ ಅರ್ಥ ವ್ಯಾಖ್ಯಾನವನ್ನ ಪ್ರಾರಂಭ ಮಾಡಲಿಕ್ಕೆ ತಮ್ಮೆಲ್ಲರ ಪರವಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಜೈ ಗುರು. राजाधिराज सद्गुरुनाथ महाराज की जय. श्री गुरुदेव दत्त. गुरु ब्रह्मा गुरुर्विष्णु गुरुर्देवो महेश्वरा, गुरुर साक्षात परब्रह्म तस्मै श्री गुरुवे नमः. गुरुर साक्षात परब्रह्म तस्मै श्री गुरुवे नमः. ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ, ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ, ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು महाराज की जय. श्री सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. शुकासारिके पूर्ण वैराग्य ज्यांचे, वशिष्ठा परिज्ञान योगेश्वराचे, कवी वाल्मिका सारिखा मान्य ऐसा, नमस्कार माझा सद्गुरु रामदासा. जय जय रघुवीर समर्थ. ಭಕ್ತಿಯೊಳು ತುಕಾರಾಮ, ಅನುಭವದಲ್ಲಿ ಜ್ಞಾನದೇವ, ಶಾಂತಿಯೊಳು ಏಕನಾಥ, ವೈರಾಗ್ಯದೊಳು ಸುಖಮುನೀತ, ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. जय जय रघुवीर समर्थ. पुंडलीक वरदा हरिविठ्ठल, पार्वती पतेश्वर महादेव, राजाधिराज सद्गुरुनाथ महाराज की जय. श्री गुरुदेव दत्त. श्री राम जय जय राम, 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 श्री राम जय जय राम. सुंदर माधव मेघ श्याम, जानकी जीवन राम राम. सुंदर माधव मेघ श्याम, जानकी जीवन राम राम. श्री राम जय जय राम, श्री राम जय जय राम, श्री राम जय जय राम, श्री राम जय जय राम. राम 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 सीता राम राम राम, राम 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 सीता राम राम राम, राम 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 सीता राम राम राम. राजाधिराज सद्गुरुनाथ महाराज की जय. श्री गुरुदेव दत्त. ಶ್ರೀರಾಮ್. ಪ್ರಪ್ರಥಮವಾಗಿ
ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಶ್ರೀ ಶಿವಚಿದಂಬರೇಶ್ವರ ಮಹಾಸ್ವಾಮಿಗಳ ಪರಾವತಾರವೇ ಆಗಿರುವಂತಹ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರುವ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಮತ್ತು ಅವರ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ಪವಿತ್ರ ಪಾದಗಳಿಗೆ ನನ್ನ ದಂಡೋತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಮಾತ್ರೆ ಸತ್ಸಂಗ ಫೌಂಡೇಶನ್ ಅದ ಅಧಿದೇವತೆ ತಾಯಿ ಮಾತ್ರೆ ದೇವಿಯ ದಿವ್ಯ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಸತ್ಸಂಗ ಕಾರ್ಯಕ್ರಮ ಜರುಗಲು ಪ್ರೇರಣಾಕರ್ತರು, ಕಾರಣಕರ್ತರು, ಸಾಕ್ಷಾತ್ ನಿರ್ಗುಣ ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಸದ್ಗುರು ಚಂದ್ರಕುಮಾರ್ ಗುರು ಮಹಾರಾಜರ ದಿವ್ಯ ಪಾದಾರವಿಂದಗಳಿಗೆ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಇವತ್ತಿನ ಈ ಒಂದು ಸತ್ಸಂಗ ಕಾರ್ಯಕ್ರಮಕ್ಕೆ ಕೂಡಿರುವಂತಹ ಎಲ್ಲ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ, ತಾಯಂದಿರಿಗೆ, ಹಿರಿಯರಿಗೆ ಸರ್ವರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ನಾವು ನೀವುಗಳೆಲ್ಲ ಸಮರ್ಥರ ಕೃಪೆಯಿಂದ ಜೀವನದ ಒಂದು ನಿಜವಾದ ಧ್ಯೇಯ, ಜೀವನದ ಸತ್ಯ, ಜೀವನದೊಳಗೆ ಯಾವುದು ಸಾರ, ಯಾವುದು ಅಸಾರ, ಯಾವುದು ಶಾಶ್ವತ, ಯಾವುದು ಅಶಾಶ್ವತ, ಯಾವುದು ನಿತ್ಯ, ಯಾವುದು ಮಿಥ್ಯ, ಈ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಂಡು ಸಾರವಾದದ್ದು ಯಾವುದದ ಅದನ್ನು ಏನಪ್ಪ ಅಂದ್ರೆ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅಸಾರವಾದದ್ದನ್ನು ತ್ಯಾಗ ಮಾಡಿ ಸಾರವಾದಂತಹ ಆ ಭಗವಂತನ ಒಂದು ಸ್ವರೂಪದ ಸಾಕ್ಷಾತ್ಕಾರ ಮಾಡಿಕೊಂಡು ಜನನ ಮರಣ ಚಕ್ರದಿಂದ ಬಿಡುಗಡೆ ಆಗುವಂತಹ ಒಂದು ಪಾತ್ರತೆಯನ್ನು ನಾವು ಗಳಿಸಬೇಕಾಗ್ಯದ. ಅಂತಹ ಪಾತ್ರತೆ ನಮಗೆ ಸಿಗಬೇಕಾಗಿತ್ತು ಅಂದ್ರೆ ಆ ಹಾದಿ ಹೆಂಗದ, ಮಹಾತ್ಮರು ಯಾವ ಹಾದಿಲೇ ಆ ಒಂದು ಅಂತಿಮ ಗುರಿಗೆ ಹೋಗಿ ಮುಟ್ಟ್ಯಾರ, ನಮಗೇನು ಹೇಳ್ಯಾರ, ಯಾವ ರೀತಿ ಮಾಡಬೇಕು, ಯಾವ ರೀತಿ ಅದನ್ನ ಪ್ರಾರಂಭ ಮಾಡಬೇಕು, ಯಾವಾಗ ಎಲ್ಲಿ ಹೋಗಿ ಅದು ಏನಪ್ಪ ಅದು ತನ್ನ ಒಂದು ನಿಜ ಸ್ವರೂಪಕ್ಕೆ ಹೋಗಿ ಅದು ನಿಂದಿರ್ತದ. ಇವೆಲ್ಲ ವಿಚಾರಗಳನ್ನು ನಾವು ಈ ಸತ್ಸಂಗದ ಮುಖಾಂತರ ಶ್ರವಣ ಮಾಡಲಾರ್ದ ಗೊತ್ತಾಗುವುದಿಲ್ಲ ಅಂತಾರು. ಐಕಿಲ್ಯಾವಿನ ಕಳಲೆ ಶಿಕಿಲ್ಯಾವಿನ ಶಹಾಣ್ಪಣ ಆಲೆ ಹೇ ನಾಹಿ ದೇಕಿಲೆ ಐಕಿಲೆ ಭೂಮಂಡಳಿ ಅಂತೇಳಿ ಸಮರ್ಥರ ದಾಸಬೋಧನೊಳಗೆ ಒಂದು ಓವಿ ಹೇಳ್ತಾರ. ಅಂದ್ರ ನಾನು ಕೇಳಲಾರ್ದ ನನಗೆಲ್ಲ ತಿಳಿದದ ಅಂತನ್ನುವಂಥದ್ದು ಅಪ್ರಮಾಣ, ಆಮೇಲೆ ನಾನು ಕಲೀಲಾರ್ದ ನನಗೆಲ್ಲ ಶಾಣೆತನ ಬಂದದ ಅನ್ನುವಂಥದ್ದು ಅಷ್ಟೇ ಅಪ್ರಮಾಣ. ಅದಕ್ಕೆ ಅವ್ರಂದ್ರು ಇದನ್ನ ನಾವು ಈ ಭೂಮಂಡಲದೊಳಗೆ ಎಲ್ಲೂ ಕೇಳಿಲ್ಲ ಮತ್ತು ನೋಡಿಲ್ಲ ಅಂತಂತಾರೆ ಸಮರ್ಥರು. ಅಂದ್ರೆ ನಾವು ಕೇಳಲಿಕ್ಕೆ ಬೇಕು, ಕೇಳಲಾರ್ದ ನಮಗೇನೂ ತಿಳಿದಿಲ್ಲ. ನಮಗೆ ತಿಳಿದದಂತ ತಿಳಿಯುವಷ್ಟು ಅಜ್ಞಾನ ಮತ್ತೆ ಯಾವುದೋ ಅಲ್ಲಂತಾರು. ವಾಸ್ತವಿಕವಾಗಿ ಜೀವನದೊಳಗೆ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು, ಎಷ್ಟೇ ಗ್ರಂಥಗಳನ್ನು ಶೋಧ ಮಾಡಿದ್ರು, ಎಷ್ಟೇ ಅಭಂಗಗಳನ್ನು ನಾವು ಚಿಂತನೆ ಮಾಡಿದ್ರು, ಅಥವಾ ಎಷ್ಟೇ ನಾವು ಏನಪ್ಪಾ ಅಂದ್ರೆ ಏನೇನೋ ತಿಳಿದೇವು ಅನ್ನುವಂಥ ಒಂದು ಕಲ್ಪನೆ ಒಳಗೆ ನಾವು ಕೂತದ್ದಾದ್ರೆ ವಾಸ್ತವಿಕವಾಗಿ ನಮಗೆ ತಿಳಿದಿಲ್ಲ. ಯಾಕಂದ್ರೆ ವೇದಶಾಸ್ತ್ರಗಳೇ ನೇತಿ ಅನ್ನುವಂತಹ ಆ ಒಂದು ಪರವಸ್ತುವನ್ನ ನಮ್ಮಂತ ಒಂದು ಹುಲ್ಲು ಮಾನವ ಅಗ್ನಿ ಕ್ರಿಮಿ ನಾವು ಭಗವಂತನ ಒಂದು ದೃಷ್ಟಿಯೊಳಗೆ ಹೆಂಗದ ಅಂದ್ರೆ ದುರ್ಬಿನ ಏನು ಇದು ಹಚ್ಚಿ ನೋಡ್ತಾರಲ್ಲ, ನೋಡಿದಾಗ ಸಿಗುವಂತ ಒಂದು ಕ್ರಿಮಿ ಇದ್ದಂಗೆ ನಾವು ತಿಳ್ಕೊಂಡೆವು. ಭಯಂಕರ ನಾವು ಏನಪ್ಪಾ ಅಂದ್ರೆ ಬಹಳಷ್ಟು ಮಂದಿ ಪರಿಚಯ ಇದ್ದಾರ, ಬಹಳಷ್ಟು ಮಂದಿ ನಮ್ಮನ್ನು ಹೊಗಳ್ತಾರ, ಬಹಳಷ್ಟು ಮಂದಿ ನಮ್ಮನ್ನು ಕೌತುಕ ಮಾಡ್ತಾರ, ಬಹಳಷ್ಟು ಮಂದಿ ನಮ್ಮನ್ನು ನಮಸ್ಕಾರ ಮಾಡ್ತಾರ. ನನಗೆ ಎಲ್ಲನೂ ತಿಳಿದಂತೆವು ವಿಚಾರ ಮಾಡಿದ್ರೆ ನಾವು ಇದ್ದು ಊರೊಳಗೆ ಪಕ್ಕ ತಿಳ್ಕೊಂಡಿಲ್ಲ. ಇನ್ನ ಬ್ರಹ್ಮಾಂಡದ ಬಗ್ಗೆ ಏನ್ ತಿಳ್ಕೊತೀವಿ ಅಂತ, ಬ್ರಹ್ಮಾಂಡದ ಬಗ್ಗೆ ಏನು, ಗೌತಮ್ ಬುದ್ಧರಂತಲ್ಲೇ ಒಬ್ಬ ಬಂದ ದೊಡ್ಡ ಶ್ರೀಮಂತ, ಅಗರ್ಭ ಶ್ರೀಮಂತ ಬಂದ, ನಮಸ್ಕಾರ ಮಾಡಿದ, ಬಾರಪ್ಪ ಅಂದ್ರು.
ಅವ್ರಂದ್ರು ಯಾರಪ್ಪ ಎಲ್ಲಿ ಅವ ಬಂದಿ ನೀನು, ಏನೇನು ನಿಂದು ಊರು ಯಾವುದು ಎಲ್ಲ ಕೇಳಿದ್ರು. ಮಹಾರಾಜ್ರೆ ಅದನ್ನೆಲ್ಲ ನಿಮ್ಮ ಮುಂದೆ ಹೇಳ್ಬೇಕಂತೆ ಬಂದನಂತಂದ. ಉಳ್ಕಿದ್ ಕೇಳ್ಬೇಕಂತ ಬಂದೇ ಇಲ್ಲ, ಅವ ಹೇಳಬೇಕಂತೆ ಬಂದು ಬಿಟ್ಟಿದ್ದವ. ಏನಪ್ಪ ಹೇಳಿ ನನಗೆ ತೃಪ್ತಿ ಆಗ್ತಿತ್ತಂದ್ರೆ ಹೇಳ ಅಂದ ಕೂಡಲೇ ಮಹಾರಾಜ್ರ ನೋಡ್ರಿ ನಿಮ್ಮೆಲ್ಲರ ಅನುಗ್ರಹ, ಭಗವಂತನ ಒಂದು ಅನುಗ್ರಹ, ಇಷ್ಟೊಂದು ಗಳಿಸಿನ್ಲ ನಾ ಗಳಿಸಿದಂಥ ಆಸ್ತಿ ಎಷ್ಟದ ಅಂತೇಳಿ ಕಲ್ಪನಾ ಮಾಡ್ಕೊಳ್ಳಿಕ್ಕೆ ಆಗ್ಲಾರ್ದಷ್ಟು ಗಳಿಸಿನ್ರಿ ಅಂತಂದ. ಹೌದಾ ಅಂತಂದ್ರು, ಎಷ್ಟರೇ ಗಳಿಸಿ ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ ನನಗೆ, ನನ್ನ ಆಸ್ತಿ ಎಷ್ಟು ಅನ್ನೋದು ಗೊತ್ತಿಲ್ಲ ಅನ್ನೋ, ಅಷ್ಟು ಗಳಿಸಿನ್ರಿ ಅನ್ನೋ. ಅಂದ ಕೂಡಲೇ ಹೌದಾ ಹಂಗಾರ ಒಂದು ಇದ್ರದ್ದು ಏಷ್ಯಾ ಖಂಡದ ಒಂದು ನಕಾಶಿ ತಗೊಂಡು ಬಾ ಅಂದ್ರು. ಏನ್ರಿ ಏಷ್ಯಾ ಖಂಡದ ಒಂದು ನಕಾಶಿ ತಗೊಂಡು ಬಂದು ಕೂಡಲೇ ಹೋಗಿ ತೊಗೊಂಡು ಬಂದು, ಏನು ದೊಡ್ಡಾಗ ಅದು ಗುರುಗಳು ಹೇಳ್ಯಾರಂದ್ರೆ ತರಬೇಕಂತಂದ. ತಂದು ಮುಂದೆ ಗುರುಗಳು ಅದನ್ನ ತೆಗೆದು ಹೌದಪ್ಪ ನೀ ಅವ್ರವ ಎಲ್ಲಿ ಅವ ನೀವು ಯಾವ ದೇಶ, ನಾ ಭಾರತದವ್ರಿ ಅಂತಂದ. ಎಲ್ಲಿದ ಭಾರತ ಏಷ್ಯಾ ಖಂಡದೊಳಗೆ ಅಂತ ಕೇಳಿದಾಗ ಅವೆಲ್ಲ ದೊಡ್ಡ ಎಲ್ಲ ನೋಡಿ ಸಂಧ್ಯಾಗ ಒಂದು ಕಡೆ ಮೂಲೆಯಾಗಿ ಇಷ್ಟಿತ್ತು ಅದು ಭಾರತ. ಇದೇ ರೀ ಗುರುಗಳ ನಂದು ಇದೇ ಭಾರತ ಅಂತ. ಹೌದಾ ಹಂಗಾರೆ ನಿಂದು ಭಾರತದೊಳಗೆ ಯಾವ ರಾಜ್ಯಪ್ಪ ನಿಂದು ಅಂತಂದ್ರು. ನಮ್ದು ಕರ್ನಾಟಕ ರೀ ಅಂತಂದವ. ಕರ್ನಾಟಕ ಅದೆಲ್ಲದನು ಅಂದ. ಅದು ಭಾಳ ಸಣ್ಣದಾಗ್ತಾರೆ, ಹೆಂಗೆ ತೋರಿಸ್ಬೇಕನ್ನೋ ಸ್ವಲ್ಪ ಪೆನ್ ತೊಗೊಂಡು ತೋರಿಸ್ತೀನಿ ರೀ ಅಂತೇಳಿ ಪೆನ್ ತುದಿ ತೊಗೊಂಡು ಅದನ್ನ ಇದೇ ಕರ್ನಾಟಕ ರೀ, ಇದೇ ಅದ ನೋಡ್ರಿ ಮಾವಿನಕಾಯಿ ಆಗೈತೆ ಅಂತಂದ. ಅಂದ ಕೂಡಲೇ ಹೌದಾ ಮತ್ತು ಹಂಗಾರೆ ಇದ್ರಾಗ ನಿನ್ನ ಜಿಲ್ಲಾ ಯಾವುದು ಅಂತಂದ್ರು. ಅದು ಹೆಂಗೆ ತೋರಿಸ್ಲಿ ಅಲ್ರಿ, ಇದು ಇಲ್ಲೇ ಅದ್ರ ಮಗಲೇ ಬರ್ತದ್ರಿ ಅಂತಂದ. ಮತ್ತು ಅದ್ರಾಗ ನಿನ್ನ ಊರು ಯಾವುದು, ನೀ ಗಳಿಸಿದ ಆಸ್ತಿ ಎಲ್ಲಿದ ತೋರಿಸಪ್ಪ ಅಂದರು. ಮಹಾರಾಜ್ರ ಅದು ಹೆಂಗೆ ತೋರಿಸ್ಲಿಕ್ಕೆ ಬರ್ತದೆ, ಮತ್ತು ತೋರಿಸಲಾರ್ದಷ್ಟು ಆಸ್ತಿ ಗಳಿಸಿ ಎಷ್ಟು ಜಂಬು ಕಚ್ಕೊಳಿಕತ್ತೀವೋ ನೀನು ಅಂತಂದ್ರೆ ಅಂತ. ನಿನಗಂತ ತೋರಿಸ್ಲಿಕ್ಕೆ ಬರುವಲ್ತ ಆಸ್ತಿ, ಮತ್ತು ಅಂಥದ್ದನ್ನು ನಾ ಗಳಿಸಿನಂತ ಜಂಬು ಕಚ್ಕೋತಿಲ್ಲ, ಏನು ಅರ್ಥದ? ಅದಕ್ಕೆ ವಿಶ್ವದ ವ್ಯಾಪಕತೆಯನ್ನು ನೋಡಿದೆವು ಅಂದ್ರೆ ನಾವಿದ್ದು ಒಂದು ಊರಿನಾಗೆ ಒಂದು ಓಣಿ ಬಗ್ಗೆ ತಿಳ್ಕೊಂಡೇವು ನಾವು. ಭಾಳ ಆದ್ರೆ ನಾ ಭಯಂಕರ ಅಡ್ಯಾನ್ರಿ ಬೆಂಗಳೂರಿನಾಗ. ಅದು ಗೊತ್ತದ, ಇದು ಗೊತ್ತದ, ಎಲ್ಲ ಗೊತ್ತದ. ಎಲ್ಲ ಗೊತ್ತಿದ್ರು ಬೆಂಗಳೂರು ಒಂದೇ ಗೊತ್ತದ ನಿನಗೆ, ಮತ್ತೊಂದು ಏನು ಉಳ್ಕಿದ್ದು ಗೊತ್ತಿಲ್ಲ. ಅದೇ ವಿಜಯಪುರದಾಗ ಬಂದಿದ್ರೆ ಯಾರನ್ನ ಕೇಳ್ಬೇಕು, ಶಂಕರಣ್ಣವ್ರ ಮನೆ ಎಲ್ಲಿದರಿ ಅಂತೇಳಿ. ಮತ್ತು ಅಂದಾಗ ಏನು ತಿಳ್ಕೊಂಡಿಪ್ಪ ನೀನು, ಏನು ತಿಳ್ಕೊಂಡು? ಅದಕ್ಕೆ ತಿಳ್ಕೊಂಡೆವು ಅನ್ನುವಂಥ ಇದೇನು ಒಂದೊಂದು ಕಲ್ಪನೆ ಅದಲ್ಲ, ಈ ಕಲ್ಪನೆಗೆ ಅರ್ಥನೇ ಇಲ್ಲ ಅಂತಾರ. ಇನ್ನೂ ತಿಳಿಬೇಕಾಗ್ಯದ ಅಂತ ಅನ್ನುವಂಥದ್ದು ಸಾಧಕರ ಮುಖ್ಯ ಲಕ್ಷಣ ಅಂತಾರೆ. ನಾನು ಈ ಒಂದು ಸೃಷ್ಟಿ ಒಳಗೆ ಏನು ತಿಳ್ಕೋದುಳಿದಿಲ್ಲ, ಒಂದು ತಿಳ್ಕೊಂಡ್ರೆ ಈ ಸೃಷ್ಟಿಯೊಳಗಿನ ಅಣು ಅಲ್ಲಿಯೂ ಅದೇ ಅದ ಅನ್ನುವಂಥದ್ದು ನನಗೆ ತಿಳಿದೇ ಬಿಡ್ತಾ ಅಂತಾರೆ. ಒಂದೇ ತಿಳ್ಕೊಬೇಕಾಗಿದ್ದು ನನಗಂತ. ಅವ ಧ್ಯಾನಿ ಇದ್ದವ, ಪ್ರಜ್ಞಾವಂತಿದ್ದವ. ಸದ್ಗುರು ಹೇಳ್ತಾನೆ, ನೀ ಸೃಷ್ಟಿಯೊಳಗಿನ ಹಳ್ಳಿ ಊರು ತಿಳ್ಕೊಬೇಡ, ನೀನು ಯಾವುದನ್ನು ನಿನಗೆ ಸಾಕ್ಷಾತ್ಕಾರ ಮಾಡಿ ಕೊಡ್ತಿಲ್ಲ ಆ ಒಂದು ಪರವಸ್ತುವನ್ನು ನೀ ತಿಳ್ಕೊಂಡೆ ಅಂದ್ರೆ ಅದ್ರಾಗಿ ಇವೆಲ್ಲನೂ ಅವು ಅಂತ ಹೇಳ್ಬಿಡ್ತಾರೆ. ಮತ್ತೊಂದು ತಿಳಿಯೋ ಅವಶ್ಯಕತೆನೇ ಇಲ್ಲ, ಎಲ್ಲ ಇದು ಅದ್ರಾಗೆ ಅದ. ಅದನ್ನು ನೀ ತಿಳ್ಕೋ ಸಂಬಂಧ, ನಿನಗೆ ತಿಳಿಸೋ ಸಂಬಂಧ ನಾನು ನಿರಾಕಾರ ಆದವ ಆಕಾರ ತಗೊಂಡು ಬಂದನಿ ಅಂತ ಹೇಳ್ತಾರ. ವಾಸ್ತವಿಕವಾಗಿ ನಾನು ನಿರಾಕಾರ ವಸ್ತು ಇದ್ದೀನಿ. ನಾನು ಎಲ್ಲ ಕಡೆ ಇದ್ರೂ ಸಹಿತ ಯಾರಿಗೂ ಕಾಣಿಸೋದಿಲ್ಲ. ಯಾರಿಗೂ ಕಾಣಿಸೋದಿಲ್ಲ, ಯಾಕಂದ್ರೆ ಅದನ್ನು ನೋಡುವಂತ ದೃಷ್ಟಿ ನಿಮಗೆ ಯಾರಿಗೂ ಇಲ್ಲ ಅಂತೇಳಿ ಕಾಣಿಸೋದಿಲ್ಲ. ಸಮರ್ಥರಂತಾರ, ಪ್ರಗಟ ನಿರಂಜನ ಪ್ರಗಟ ನಿರಂಜನ ಪ್ರಗಟ ನಿರಂಜನ ಆಹೇ, ಆಗಮ ನಿಗಮ ಸಂತ ಸಮಾಗಮ ಸದ್ಗುರು ವಚನಿ ಪಾಹೇ, ಸದ್ಗುರು ವಚನಿ ಪಾಹೇ. ಪ್ರಗಟ ನಿರಂಜನ ಪ್ರಗಟ ನಿರಂಜನ ಪ್ರಗಟ ನಿರಂಜನ ಆಹೇ. ಇದು ಸಮರ್ಥರದರೆ, ಇದು ಅಭಂಗ. ಆ ನಿರಂಜನ ನಿರಾಕಾರ ವಸ್ತು ಎಲ್ಲ ಕಡೆ ಅದ, ನಿನಗೆ ನೋಡುವಂತ ದೃಷ್ಟಿ ಬೇಕಲ್ಲ ಅಂತಾರ. ವಿಶ್ವರೂಪನೇ ತೋರಿಸಿದ ಸಕನಾದ ಅರ್ಜುನನಿಗೆ ಕೃಷ್ಣ ಇವು ಕಣ್ಣು ತಿಕ್ಕೋತ ಕೂತ್ ಎಲ್ಲಿ ಕೃಷ್ಣ ಎಲ್ಲಿದ್ದಿ ನೀನು ಅಂತಲ್ಲಿಕತ್ತ. ಆವಾಗ ಕೃಷ್ಣಗೆ ಪಟಕನೆ ನೆನಪಾತು, ಈ ದೃಷ್ಟಿಯಲ್ಲಿ ನನ್ನ ವಿಶ್ವರೂಪ ಇವ್ ಹೆಂಗೆ ಗೊತ್ತಾಗ್ತ ಅಂತೇಳಿ ಅವ್ರಿಗೆ ಕೃಪಾ ಮಾಡಿ ಅವನ ಜ್ಞಾನ ದೃಷ್ಟಿಯನ್ನು ಕೊಟ್ಟು ಬಿಟ್ಟ. ಆ ವಿಶೇಷ ದಿವ್ಯ ದೃಷ್ಟಿಯನ್ನು ಕೊಟ್ಟ. ಆ ದಿವ್ಯ ದೃಷ್ಟಿಯೊಳಗ
ಕೃಷ್ಣನ ನೋಡಿದ ನಾನು ತಿಳ್ಕೊಂಡದ್ದು ಇದೇ ದ್ವಾರಕಾಧೀಶ ಕೃಷ್ಣನ್ ತಿಳ್ಕೊಂಡಿದ್ ನಾನು. ಅವನ್ ಗೆಳೆಯ ಅಂತೇಳಿ ಅವಾಗ ಏನ್ ನಂದು ಹೆಂಗ್ ಬೇಕಾದಂಗೆ ಜಗಳಾಡಿದ್ನೆ, ಬೈದ್ನಿ, ಅಥವಾ ಅವನ ಮುಂದೆ ಎಷ್ಟು ಸಲಿಗೆಯಿಂದ ಇದ್ನೆ. ಇಂಥವಿದ್ದಾನ ನನ್ನ ಗೆಳೆಯ, ಇಂಥ ಈ ಪರಮಾತ್ಮ ಹಿಂಗಿದ್ದಲ್ಲ ಅಂತೇಳಿ ಅವ್ ಗಡಗಡ ನಡಗಲಿಕ್ಕತ್ತಂತ ರೂಪ ನೋಡ್ಲಿಕ್ಕೆ. ಯಾಕಂದ್ರ ಆ ವಿಶ್ವರೂಪ ದರ್ಶನ ಮಾಡಿದಾಗ ಅದ್ರಾಗ ಪಾಂಡವರು ಸಹಿತ ಮೊದಲು ಮಾಡ್ಕೊಂಡ ಅವನು ಬಾಯಾಗ ಹೋಗ್ಬಿಟ್ರು, ಭಗವಂತನ ಬಾಯಾಗ. ಕೌರವರಷ್ಟೇ ಹೋಗ್ತಾರಂತ ಇವ್ ತಿಳ್ಕೊಂಡಿದ್ದ ಅರ್ಜುನ, ನಾವು ಉಳಿತೇವಂತೇಳಿ. ಆ ಕೌರವರು ಹೋದ್ರು, ಪಾಂಡವರು ಹೋದ್ರು, ಯಾರ್ಯಾರು ಬಂದಿದ್ರು ಅವರೆಲ್ಲ ಹೋದ್ರು. ಯಾರ್ಯಾರು ಈ ಭೂಮಿಗೆ ಬಂದಿದ್ರಲ್ಲ ಅವ್ರೆಲ್ಲರೂ ಅವನ ಬಾಯಾಗ ಹೋದ್ರು. ಆ ವಿಶ್ವರೂಪನಾದಂತ ಅಗಾಧ ಪರಮಾತ್ಮ ಎಲ್ಲರನ್ನು ನುಂಗವನು ಅವನೇ. ಈ ಕಡೆ ನುಂಗ್ತಿದ್ದ, ಮತ್ತೊಂದು ಕಡೆ ಹೊರಗೆ ಬಿಡ್ತಿದ್ದ. ಅಂದ್ರ ಸೃಷ್ಟಿ ಉತ್ಪತ್ತಿ ಸ್ಥಿತಿ ಲಯ ಇವೆಲ್ಲಕ್ಕೂ ಕಾರಣ ಆದವ ನಾನಿದ್ದೀನಿ. ಆದ್ರೆ ನಾ ಎಲ್ಲರಿಗೂ ಕಾಣಿಸೋದಿಲ್ಲ. ಹಿಂದೆ ನೋಡಲು ಬಂದಿಹುದು, ಮುಂದೆ ನೋಡಲು ನಿಂತಿಹುದು, ಸಂದು ಸಂದಿಗೆ ಜಡಿದಿಹುದು, ಆನಂದ ಗುಹೇಶ್ವರ ಲಿಂಗವಿದನ್ನ ಸಾರಿ ಚೆಲ್ಲದು ಮುಕ್ತಿ. ಎಲ್ಲಿ ಬೇಕಾದಲ್ಲಿ ಅದ, ನೀ ಎಲ್ಲಿ ನೋಡ್ತಿ ಅಲ್ಲದ. ಸಮರ್ಥರಂತಾರ ಧರುಜಾತ ಧರಿತಾನಯೇ, ನನ್ನನ್ನು ಹಿಡಿಬೇಕಂದ್ರೆ ಹಿಡಿಲಿಕ್ಕಾಗುವುದಿಲ್ಲ. ಯಾಕ? ನಾನು ಒಂದು ಸಣ್ಣ ವಸ್ತುವನ್ನು ಹಿಡಿಲಿಕ್ಕೆ. ಆ ಹಿಡಿಯುವಂತ ವಸ್ತು, ನೀ ಕಲ್ಪನಾ ಮಾಡಿದ ವಸ್ತು, ಹಿಡಿಯುವ ಕೈಯ, ಹಿಡಿಯುವ ಕ್ರಿಯಾ, ಇದ್ರೊಳಗೆಲ್ಲನೂ ನಾನೇ ತುಂಬಿಟ್ಟದು. ಏನ್ ಹಿಡಿತಿ ಅಂತಂತ ವಸ್ತು ಆದ್ರ ಈಗ ಒಂದು ವಸ್ತುನ ಹಿಡಿಬಹುದು, ಹೆಂಗಾರ ಮಾಡೋದ್ ಹಿಂಗ್ ಹಿಡಿಯಬಹುದು. ಇದು ಘನ ಅದ, ಸಂಪೂರ್ಣ ತುಂಬಿಬಿಟ್ಟದ, ವಿಶ್ವವ್ಯಾಪಿ ಅದ. ಏನ್ ಹಿಡಿಲಿಕ್ಕೆ ಹೋಗ್ತಿ ಅಂತಾರು. ಆಮೇಲೆ ಹಿಡಿಯುವಂತಹ ವಸ್ತು, ಹಿಡಿಯುವ ಕೈಯ, ಆಮೇಲೆ ಆ ಒಂದು ಹಿಡಿಯುವ ಪ್ರಕ್ರಿಯೆ, ಇದ್ರೊಳಗೆಲ್ಲನೂ ನಾನೇ ತುಂಬಿನಿ. ತ್ರಿಪುಟಿ ಪೂರ್ಣ, ಈ ತ್ರಿಪುಟಿ ಒಳಗೆಲ್ಲ ನಾನೇ ಇದ್ದೀನಿ ಅಂದಾಗ ನಾನು ಹಿಡಿತಿ ಹಂಗ. ಅದಕ್ಕ ಧರುಜಾತ ಧರಿತಾನಯೇ, ಟಾಕುಜಾತ ಟಾಕಿತಾನಯೇ. ಇನ್ನು ಬಿಡತ್ಬೇಕಂದ್ರ ಬಿಡ್ಲಿಕ್ಕರೆ ಹೆಂಗ್ ಬರ್ತದ, ನೀ ಹಿಡ್ದೆ ಇಲ್ಲಿ ಬಿಡ್ತೀಯನಂತಾರು. ಟಾಕುಜಾತ ಟಾಕಿತಾನೆ ಜೇಥೆ ತೇಥೆ ಆಹೇ ಚ ಆಹೇ ಪರಬ್ರಹ್ಮತೆ. ಎಲ್ಲಿ ನೋಡಿದಲ್ಲಿ ತುಂಬಿಟ್ಟನು. ನಾನು ಇರ್ಲಾರ್ದಂತ ಜಾಗನೇ ಇಲ್ಲ ಅಂತಾರ. ನಾನು ನಿನ್ನಲ್ಲಿಯೂ ತುಂಬಿನಿ, ದುರ್ಯೋಧನಲ್ಲಿಯೂ ತುಂಬಿನಿ, ಮತ್ತೆ ಎಲ್ಲಾ ಕಡೆ ತುಂಬಿಟ್ಟನ್ನ. ನಾನೇ ಇದ್ದೀನಿ, ಹವಾನು ನಾನೇ ಇದ್ದೀನಿ, ಮನಸ್ಸು ನಾನೇ ಇದ್ದೀನಿ, ಇಂದ್ರಿಯಗಳು ನಾನೇ ಇದ್ದೀನಿ, ಎಲ್ಲ ನಾನೇ ಇದ್ದೀನಿ. ಮತ್ತೆ ಎಲ್ಲ ನೀನೇ ಇದ್ರೆ ನನಗೆ ಯಾಕೆ ಇಷ್ಟು ಇದನ್ನ ಮಾಡುವ ಅದನ್ನ ಮಾಡುವ ಅಂತ ಹೇಳ್ತಿ ಅಂತ ಅರ್ಜುನ ಅಂತ. ನಾವ ಈ ಶರೀರ ತಗೊಂಡು ಬಂದಿ ಅಂದ ಮೇಲೆ ನಿನ್ನ ಮನಸ್ಸ ಆ ಇಂದ್ರಿಯಗಳ ಮುಂದೆ ಇಂದ್ರಿಯಗಳ ಜೊತೆ ಹೋಗ್ಲಾರ್ದ ಕೇವಲ ನನ್ನನ್ನೇ ನೆನೆಸುವಂತ ಪ್ರಕ್ರಿಯೆ ನಿನ್ನಂತ ತಯಾರಾಗ್ಬೇಕಂತ. ಅದಕ್ಕಾಗಿ ನಾ ಇದು ಮಾಡ್ಲಿಕ್ಕತ್ತನಪ್ಪ ಅಂದ್ರ. ಅದಕ್ಕಂತಾರವರು ಆಗಮ ನಿಗಮ ಸಂತ ಸಮಾಗಮ ಸದ್ಗುರು ವಚನಿ ಪಾಹೆ, ಸದ್ಗುರು ವಚನಿ ಪಾಹೆ ಪ್ರಗಟ ನಿರಂಜನ ಪ್ರಗಟ. ಆಗಮ ನಿಗಮ, ನಿಗಮ ಆಗಮ, ನಿಗಮಾಗಮದಳು ನಂಬಿಕೆ ಅಂತಾರೆ. ಯಾರೋ ನಿಜಗುಣ ಸೇವೆಗಳು ನಿನಗೆ ಪರಮಾರ್ಥ ಹತ್ತಬೇಕಾಗಿತ್ತಂದ್ರ, ಪರಮಾರ್ಥವಾಗಿ ಪ್ರೇಮ ಉತ್ಪತ್ತಿ ಆಗ್ಬೇಕಾಗಿತ್ತಂದ್ರ ನಮಗ ನಿಗಮಾಗಮದಳು ನಂಬುಗೆ ಅಂದ್ರೆ ಏನ್ರಿ ಅಂತ ನಿಮಗೆ ಅನಿಸ್ಬೋದು. ನಿಗಮ ಅಂದ್ರೆ, ನಿಗಮ ಅಂದ್ರೆ ಏನು? ಟ್ರೈನ್ ನಿಗಮಾತು, ಟ್ರೈನ್ ಆಗಮಾತು ಅಂದ್ರ ಬರುವುದು ಹೋಗುದು. ಮತ್ತೀಗ ನಾವು ಬಂದೇವೀಗ, ಈಗ ಇಲ್ಲಿ ಬಂದೇವಿ ಈ ಭೂಮಿ ಮೇಲೆ. ಯಾಕೆ ಬಂದೇವು ಅಂದ್ರೆ ಹೋಗ್ಯವು ಅಂತೇಳಿ ಬಂದೆವು. ಮತ್ತೆ ಯಾಕೆ ಹೋಗ್ಯವು ಅಂದ್ರೆ ಬರುವ ಹಂಗೆ ಮಾಡ್ಕೊಂಡೆವು ಅಂತೇಳಿ ನಾವು ಬಂದೆವು. ಆಗ ಹೋಗುವ ಹೊತ್ನ್ಯಾಗ ಬರ್ಲಾರ್ದಂಗೆ ಮಾಡ್ಕೋದ ಅವಾಗೂ ಗೊತ್ತಾಗ್ಲಿಲ್ಲ, ಆದ್ರೆ ಹಿಂದಿನ ಜನ್ಮದಾಗೂ ಗೊತ್ತಿಲ್ಲ. ಹಿಂಗೆ ಎಷ್ಟೋ ಜನ್ಮ ನಾನು ತಿರುಗಿ ಬರ್ಲಾರ್ದಂಗೆ ಮಾಡ್ಕೋದ್ ನನಗೆ ಆಗೇ ಇಲ್ಲ. ಈಗರೆ ಮಾಡ್ಕೋರಪ್ಪ ಅಂತಂತ ಹೇಳೋ ಸಂಬಂಧೇ ನಾ ಬಂದನಪ್ಪ ಸದ್ಗುರು ರೂಪದಿಂದ ಅಂತೇಳಿ ಸಮರ್ಥರು ಹೇಳ್ತಾರ. ಎಲ್ಲಾ ಕಡೆ ತುಂಬಿದಂತ ಪರವಸ್ತುವನ್ನ, ಪರವಸ್ತು ಆ ಸದ್ಗುರುನಾಥನೇ ಇದ್ದಾನ ಅಂದಾಗ ನಮ್ಮಲ್ಲಿ ದ್ವೇಷ, ಅಸೂಯೆ, ತಿರಸ್ಕಾರ, ಅಹಂಕಾರ, ಮಮಕಾರ ಇವೆಲ್ಲ ಯಾಕೆ ಹುಟ್ಟತಾವ್ರಿ ಪ್ರಸಾದ? ಹೇಳ್ರಿ ನೋಡು, ಯಾಕೆ ಹುಟ್ಟಬೇಕಂತೀವು?
ಎಲ್ಲದ್ರಾಗೂ ಅಣುರೇ ಅಣುದೊಳಗೆ ನಾನೇ ಇದ್ದೇನೆ ಅಂದಾಗ ಪರಮಾರ್ಥದೊಳಗಿದ್ರು ದ್ವೇಷ ಹೋಗ್ಲಿಲ್ಲ, ಪರಮಾರ್ಥದಾಗಿದ್ರು ಅಹಂಕಾರ ಹೋಗ್ಲಿಲ್ಲ, ಪರಮಾರ್ಥದೊಳಗಿದ್ರು ನಾನೇ ಶ್ರೇಷ್ಠ ಶ್ರೇಷ್ಠ ಕನಿಷ್ಠ ಏನು ಒಂದು ಎರಡು ಏನು ಅಹಂಕಾರ ಇವೆಲ್ಲದರೊಳಗೂ ನಾನೇ ಇದ್ದಾಗ ನೀನು ಈ ಕಡೆ ನನ್ನ ದ್ವೇಷ ಮಾಡ್ತಿ, ಈ ಕಡೆ ಪ್ರೀತಿ ಮಾಡ್ತಿ, ನೀ ಮಾಡೋದರೆ ಏನು ಮಾಡ್ತೀವೋ ಅಂತಾರೆ ಸದ್ಗುರುನಾಥ. ಸದ್ಗುರುನಾಥ ಅಂತಾರ ಅವನು ಮೋತಿ ನೋಡ್ಲಿಕ್ಕೆ ಆಗುದಿಲ್ರಿ ಅಂತಿ. ಇಲ್ಲೇ ಭಗವಂತ ನಿನ್ನ ಮುಖಾರವಿಂದದ ದರ್ಶನ ಮಾಡಿಸುವಂತಂತಿ. ಇಲ್ಲಿದ್ದವನು ನಾನೇ ಇದ್ದೀನಿ, ಅಲ್ಲಿದ್ದವನು ನಾನೇ ಇದ್ದೀನಿ. ಮತ್ತೆ ಹಾಗಾದ್ರೆ ನೀವು ಮಾಡ್ಲಿಕ್ಕತ್ತೇರಿ ಏನು? ಎಷ್ಟು ಹುಚ್ಚುತನ ನಾವು ಮಾಡ್ತೇವಂದ್ರ ಎಷ್ಟೋ ಮಂದಿ ಜೀವನ ಪೂರ್ತಿನೂ ಸದ್ಗುರುಗಳ ಸಾನ್ನಿಧ್ಯದೊಳಗಿದ್ರು, ಜೀವನ ಪೂರ್ತಿನೂ ಸತ್ಸಂಗದೊಳಗಿದ್ರು, ಜೀವನ ಪೂರ್ತಿಯನ್ನು ಈ ಪರಮಾರ್ಥದ ಹಾದಿಯೊಳಗಿದ್ರು ಸಹಿತ ಅಹಂಕಾರ ಹೋಗಲಿಲ್ಲ, ಅಹಂಕಾರ ಹೋಗಲಿಲ್ಲ, ಆಲಸ್ಯ ಹೋಗಲಿಲ್ಲ, ಒಬ್ಬರ ಬಗ್ಗೆ ತಿರಸ್ಕಾರ ಹೋಗಲಿಲ್ಲ, ಒಬ್ಬರ ಬಗ್ಗೆ ಮತ್ಸರ ಹೋಗಲಿಲ್ಲ, ಒಬ್ಬರನ್ನ ಕೆಳಗೆ ತುಳಿಬೇಕನ್ನುವಂತ ಕೆಟ್ಟ ಗುಣ ಹೋಗಲಿಲ್ಲ, ಒಬ್ಬರು ಮಾಡಿದ ಒಳ್ಳೇದು ಅನಿಸಲಿಲ್ಲ, ಒಳ್ಳೇದು ಮಾಡಿದವ್ರದ್ದು ಸಹಿತ ಒಳ್ಳೇದವ್ರು ಅನಿಸಲಿಲ್ಲ. ನಿನ್ನ ಎದುರಿಗೆ ಮತ್ತೊಬ್ಬರು ಯಾರೇ ಗುರುಸ್ಥಾನಕ್ಕೆ ಹೋದ್ರೆ ನಿನಗೆ ಸಹನ ಆಗವಲ್ತು. ಹಂಗಾರೆ ನಿನಗೆ ಅರ್ಥೇ ಆಗಿಲ್ಲ ಅಂತ, ಅರ್ಥೇ ಆಗಿಲ್ಲ. ನೋಡ್ರಿ, ಎಲ್ಲರೂ ನಾವು ಒಂದಿದ್ದಾಗ ಅದರಾಗೆ ಒಬ್ಬರು ಏನೋ ಭಾಳ ಸಾಧನ ಮಾಡಿ ಸಾಕ್ಷಾತ್ಕಾರ ಮಾಡ್ಕೊಂಡು ಮುಂದೆ ಹೋದ್ರಂದ್ರ ಈ ಜೋಡಿ ಇದ್ದವ್ರು ಮೊದಲು ವಿರುದ್ಧ ಮಾಡ್ಲಿಕ್ಕೆ ಶುರು ಮಾಡ್ತಾರ. ವಿಚಾರ ಮಾಡ್ರಿ ನೀವು. ಇದು ಬ್ರಹ್ಮಚೈತನ್ಯ ಮಹಾರಾಜರ ಶಿಷ್ಯರು ಬ್ರಹ್ಮಾನಂದರು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡ ಅಂದಾಗ ಹೆಂಗ ಪರಿಸ್ಥಿತಿ ಆತಂದ್ರೆ ಕಡಿಕ್ ಬ್ರಹ್ಮಚೈತನ್ಯ ಮಹಾರಾಜರು ಅಂದ್ರು, ನೋಡು ಬ್ರಹ್ಮಾನಂದ, ಗಿಡದ ತಳಗ ಗಿಡ ಬೆಳೆಯುವುದಿಲ್ಲ, ನೀನು ಬೇರೆ ಕಡೆ ಹೋಗಿ ನೀ ಭಕ್ತಿ ಬೆಳೆಸಂದ್ರು. ಶ್ರೀಧರ ಸ್ವಾಮಿಗಳು ಸಜ್ಜನ ಗಣದೊಳಗೆ ಸಾಕ್ಷಾತ್ಕಾರ ಮಾಡ್ಕೊಂಡ್ರು. ಸ್ವತಃ ರಾಮದಾಸ್ ಮಹಾರಾಜರೇ ಬಂದು ಉಪದೇಶ ಕೊಟ್ಟರು. ಅವ್ರು ಅಖಂಡ ಸಾಧನ ಮಾಡಿ ಸಾಕ್ಷಾತ್ಕಾರ ಮಾಡ್ಕೊಂಡ್ರ ಅವ್ರು ರಾಮದಾಸ್ ಮಹಾರಾಜರೇ ಸ್ವತಃ ಹೇಳಿದ್ರು, ಶ್ರೀಧರ ನೀ ಇಲ್ಲಿ ಇರಬೇಡ, ಆ ಕಡೆ ದಕ್ಷಿಣ ಕಡೆ ಹೋಗಿ ನೀ ಭಕ್ತಿ ಬೆಳೆಸಪ್ಪ ಅಂದ್ರು. ಅಂದ್ರ ಇಲ್ಲಿ ತನಕ ನೋಡ್ರಿ ನೀವು, ಬಹಳ ಕ್ವಚಿತ ಜ್ಞಾನಿಗಳಿದ್ದಾರ, ಎಲ್ಲಿ ಹುಟ್ಟ್ಯಾರ ಅಲ್ಲಿ ಕೀರ್ತಿ ಅವ್ರದ್ದು ಬೆಳೆದೇ ಇಲ್ಲ, ಅವ್ರದ್ದು ಹೊರಗೆ ಬೆಳೆದ. ಅಂದ್ರ ನಾವು ಪರಮಾರ್ಥದಾಗಿದ್ದವರು, ಪರಮಾರ್ಥದಾಗ ಇದ್ದೇವಂತ ತಿಳ್ಕೊಂಡವ್ರು, ನಮ್ಮಲ್ಲಿ ಇವೆಲ್ಲ ಅವಗುಣಗಳು ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂದ್ರ ಎಲ್ಲ ಕಡೆನೂ ಆ ಭಗವಂತನ ಇದ್ದಾನೆ ಅನ್ನುವಂಥ ನಿಜವಾದ ಖಾತ್ರಿ ನಮಗಾಗಿಲ್ಲ. ಆ ಖಾತ್ರಿ ಮಾಡಿಕೊಡುವಂತಹ ಶ್ಲೋಕಗಳೇ ಇವತ್ತಿನ 2 ಶ್ಲೋಕಗಳವ. ಅದನ್ನು ಖಾತ್ರಿ ಮಾಡಿಕೊಡುವ ಸಂಬಂಧ ಇರುವಂತ ಶ್ಲೋಕಗಳೇ ಇವತ್ತಿನ ಮನಾಚಲ ಶ್ಲೋಕದ 2 ಶ್ಲೋಕಗಳು. ಈಗಾಗಲೇ 8 ಶ್ಲೋಕಗಳನ್ನ ಸಮರ್ಥರು ಹೇಳಿದ್ರು. ಏನ್ ಹೇಳಿದ್ರು? ಪ್ರಭಾತೆ ಮನಿ ರಾಮ ಚಿಂತಿತ ಜಾವ. ನಶಿಕ್ಲಿ ಹೇಳ್ರಿ, ಎದ್ದ ಆ ಪ್ರಭಾತ ಕಾಲದೊಳಗ ನಿಮ್ಮ ಸದ್ಗುರುಗಳು ನೀಡಿದಂತಹ ಆ ನಾಮದವನ್ನ ಸ್ಮರಣೆಯನ್ನು ನೀವು ಕುತ್ಕೊಂಡು ಮಾಡ್ರಿ ಅಂತ ಹೇಳಿದ್ರು. ಪ್ರಭಾತೆ ಮನಿ ರಾಮ ಚಿಂತಿತ ಜಾವ. ಆಮೇಲೆ ಸಮರ್ಥರು ಇದಕ್ಕೆ ಇನ್ನೂ ಒಂದು ಹೆಚ್ಚಿನ ವಿಶಾಲ ಅರ್ಥ ಹುಡುಕಿದ್ರು. ಹುಟ್ಟಿದ ಕೂಡಲೇ ಪರಮಾರ್ಥದೊಳಗೆ ನೀನು ಭಗವಂತನ ನಾಮಸ್ಮರಣೆ ಮಾಡ್ಕೋತ ಮುಂದೆ ಬಂದ್ಬಿಡಪ್ಪ ಅಂದ್ರೆ ನಿನಗೆ ಮುಂದೆ ಸರಳ ಆಗ್ತದ ಅಂತಂದು. ಮತ್ತು ಅದಕ್ಕೆ ಬಾಧಕ ಆದವ್ರು ಯಾರ್ರಿ? ಹಂಗಾರೆ ಯಾಕೆ ಮಾಡಬಾರ್ದು ಅಂತ ಕೆಲವೊಬ್ಬರು ಅಂತಾರೆ. ಬಾಧಕ ಯಾರೂ ಆಗಿಲ್ಲ. ನಮ್ಮ ಮಕ್ಕಳು ನಾಮಸ್ಮರಣೆ ಮಾಡಲಿಕ್ಕೆ, ನಮ್ಮ ಮಕ್ಕಳು ಪೂಜಾ ಮಾಡಲಿಕ್ಕೆ, ನಮ್ಮ ಮಕ್ಕಳನ್ನ ನಿತ್ಯ ಉಪಾಸನ ಮಾಡಲಿಕ್ಕೆ ಬಂಧನ ಮಾಡಿದವರೇ ತಂದೆ ತಾಯಿಗಳಿದ್ದೇವೆ. ನಾವೆಲ್ಲ ಮಾಡ್ತೇವೆ, ಅವು ಅಭ್ಯಾಸ ಮಾಡಲಿ, ಅವರು ಪರ್ಸೆಂಟೇಜ್ ಕಡಿಮೆ ಆಗ್ತದೆ, ನಾಳೆ ಏನು ತಿಂತಾರಂತೀವ್ರು. ಏನು ಪರ್ಸೆಂಟೇಜ್ ಕಡಿಮೆ ಆದವ್ರು ಏನು ಅನ್ನ ತಿನ್ಲಿಕ್ಕತ್ತಿಲ್ಲ ಅಂದಂಗೆ ಆತು. ನಮ್ಮೆಲ್ಲ ಹೊಟ್ಟೆ ತುಂಬಿಲ್ಲ ಏನು. ಆದ್ರೆ ಏನು ಇಷ್ಟು ಪರ್ಸೆಂಟೇಜ್ ಒಂದೊಂದು ನೋಡ್ರಿ 99.5 ಆಗಿರ್ತದೆ ಇವನ್ ಮಗಂದು, ಈಕಿ ಮಗಂದು. ಮತ್ತೊಬ್ಬಂದು 99.6 ಆಗಿತ್ತಂದ್ರೆ 3 ದಿವಸ ಎಲ್ಲರೂ ಊಟ ಬಿಟ್ಬಿಡ್ತಾರೆ. ಅಂದ್ರೆ ಎದರ ಸಂಬಂಧ ನಾವು ಪಡ್ಕೋಬೇಕಾಗ್ಯದ, ಎದರ ಸಂಬಂಧ ಬಂದೆವು, ಏನು ಮಾಡಬೇಕು ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳಿಕ್ಕೆ ಇದು ಒಂದು ಜನ್ಮ ಕೊಟ್ಟಾನ. ಇದ್ರಾಗೂ ಈ ಜನ್ಮ ಅನರ್ಥ ಮಾಡ್ಕೊಂಡೆ ಅಂದ್ರೆ ಏನಾಗ್ತದೆ ಹೇಳ್ರಿ? ನೀವೆಲ್ಲ ಪುಣ್ಯವಂತರು, ಇಷ್ಟು ಹಗಲ ರಾತ್ರಿ ಭಗವಂತನ ಚಿಂತನದೊಳಗಿದ್ದೀರಿ ಅಂತೇಳಿ
ಗುರುಗಳು ಬಂದು ಆ ಚಿದಂಬರ ಮಹಾಸ್ವಾಮಿಗಳು ಗುರುರೂಪನೊಳಗೆ ಬಂದು ನಿಮಗ ವೀಣಾ ಕೊಟ್ಟು ರಾಜಾರಾಮ್ ಮಹಾರಾಜರ ಸಂಕೇತ, ಮಾವುಲಿ ಜ್ಞಾನೇಶ್ವರ ಮಹಾರಾಜರ ಸಂಕೇತ ವೀಣಾ. ಆಮೇಲೆ 4 ವೇದಗಳ ಸಾರನೆ ಏನದ ವೀಣಾದ ನಾಮದ ಅಂತ ನಾದ. 5 ತಂತಿ ಇರ್ತಾವ್ರಿ ಅದ್ರಾಗ. 4 ತಂತಿ 4 ವೇದಗಳಾದ್ರೆ 4 ವೇದದ ಸಾರಿ ಇನ್ನೊಂದು ತಂತಿ ಇರ್ತದ, ಅದು ನಾಮಸ್ಮರಣೆ. ಅದು ಏನ್ರಿ ಅಂಥದ್ದು ನಿಮಗೆ ಕೊಟ್ಟರು, ಅದನ್ನು ನಾವು ನೋಡಿದೆವು, ಭಾಳ ಸಂತೋಷ ಅನ್ನಿಸ್ತು. ಕೆಲವೊಬ್ಬರಿಗೆ ಮಾತ್ರ ಸಿಗ್ತದೆ, ಎಲ್ಲರಿಗೂ ಸಿಗುದಿಲ್ಲ ಅದು. ಏನು ಅದಕ್ಕೆ ಭಾಳ ಸುಕೃತ ಬೇಕು. ಅಂತ ಒಂದು ಸುಕೃತವಂತ್ರಿ ನೀವು. ಅದಕ್ಕೆ ಈಗ ನಾವು ಶ್ಲೋಕದ ಕಡೆ ಹೋಗೋಣ ಈಗ. ಯಾಕಂದ್ರೆ ಹಿಂಗೆ ನಾವು ಇದ್ರ ಬಗ್ಗೆ ನಾವು ಮಾಡ್ಕೋತ ಕೂತೇವ, ಮಾತಾಡ್ಕೋತ ಕೂತೇವಂದ್ರೆ ಪೂರ್ಣ ಸಮಯ ಆಗ್ತದೆ, 2 ಶ್ಲೋಕ ಉಳ್ಕೊಂಡೇ ಕೂಡ್ತಾವ. ಅದಕ್ಕೆ ಇವತ್ತ ಇದು 75 ಮತ್ತು 76 ಈ 2 ಶ್ಲೋಕಗಳ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿದೆ. 75ನೇ ಶ್ಲೋಕದಾಗ ಸಮರ್ಥರಂತಾರ, ಹರಿ ಸಮಸ್ತಾಮದೇ ಸಾರ ಸಾಚಾರ आहे, कळेना तरी सर्व शोधो निपाये, जीवा संशयो वावु गातो त्यजावा, प्रभाते मनी राम चिंतित जावा. ಶ್ರೀರಾಮ್ ಈ ಒಂದು ಓವಿಯೊಳಗೆ ಅವ್ರು ಹೇಳ್ತಾರೆ, ಈ ಶ್ಲೋಕದೊಳಗ ಸಮಸ್ತಾಮದೇ ಸಾರ ಸಾಚಾರ ಆಯೆ, ಎಲ್ಲದರೊಳಗೂ ಸಮಸ್ತಾಮದೇ ಸಾರ ಸಾಚಾರ ಆಯೆ, ಕಳೇನಾ ತರಿ ಸರ್ವ ಶೋಧೋ ನಿಪಾಯೆ, जीवा संशयो वावुगातो त्यजावा, ಪ್ರಭಾತೆ ಮನಿ ರಾಮ ಚಿಂತಿತ ಜಾವ. ಇದರ ಅರ್ಥ ಇಷ್ಟೇ, ಸರ್ವದರಲ್ಲಿಯೂ ಸಾರವಸ್ತು ಅರ್ಥಾತ್ ಭಗವಂತನ ನಾಮ ಸತ್ಯವಾಗಿಯೂ ಇರುವುದು. ಸರ್ವದರಲ್ಲಿಯೂ ಸಾರವಸ್ತುವಾದಂತಹ ಆ ಭಗವಂತನ ನಾಮ ಸತ್ಯವಾಗಿಯೂ ಇರುವುದು. ಇದು ತಿಳಿಯದಿದ್ದರೆ ಸರ್ವವನ್ನು ಶೋಧಿಸಿ ನೋಡು. ಬಹುದಿನಗಳಿಂದ ನಿನ್ನಲ್ಲಿ ನೆಲೆಸಿದ ವ್ಯರ್ಥವಾದ ಸಂಶಯವನ್ನು ತ್ಯಜಿಸಿ ಪ್ರಭಾತ ಕಾಲದಲ್ಲಿ ಮನದಲ್ಲಿ ಶ್ರೀರಾಮನನ್ನು ಸ್ಮರಿಸು ಅನ್ನುವಂಥದ್ದು ಈ ಶ್ಲೋಕದ ಅರ್ಥ. ಇನ್ನು 76ನೇ ಶ್ಲೋಕನಾಗ ಅವ್ರಂತಾರ, ನವೇ ಕರ್ಮ ನಾ ಧರ್ಮ ನಾ ಯೋಗ ಕಾಹಿ, ನವೇ ಭೋಗ ನಾ ತ್ಯಾಗ ನಾ ಸಾಂಗ ಪಾಹಿ, ಮಣೇದಾಸ ವಿಶ್ವಾಸ ನಾಮೀಧರಾವ, ಪ್ರಭಾತೆ ಮನಿ ರಾಮ ಚಿಂತಿತ ಜಾವ ಅಂತೇಳಿ ಇದು ಈ ಶ್ಲೋಕ. ಈ ಶ್ಲೋಕದ ಅರ್ಥ ಇಷ್ಟೇ, ಕರ್ಮ ಧರ್ಮ ಯೋಗಗಳಿಂದ ಪರಮಾರ್ಥ ಸಾಧಿಸುವುದೆಂದೇನೂ ಇಲ್ಲ. ಕರ್ಮ ಧರ್ಮ ಯೋಗಗಳಿಂದ ಪರಮಾರ್ಥ ಸಾಧಿಸುವುದೆಂದೇನೂ ಇಲ್ಲ. ಭೋಗಗಳ ತ್ಯಾಗದಿಂದಲೂ ಇದು ಯಥಾಯೋಗ್ಯವಾಗಿ ತಿಳಿಯುವುದೆಂದೇನೂ ಇಲ್ಲ. ಆದ್ದರಿಂದ ಇದೆಲ್ಲವನ್ನು ಬದಿಗಿರಿಸಿ ನಾಮದಲ್ಲಿ ವಿಶ್ವಾಸ ಇಡಿರೆಂದು ರಾಮದಾಸರು ಹೇಳುತ್ತಾರೆ. ಆದ್ದರಿಂದ ಪ್ರಭಾತ ಕಾಲದಲ್ಲಿ ಎದ್ದು ಮನದಲ್ಲಿ ಶ್ರೀರಾಮನನ್ನು ಚಿಂತನ ಮಾಡಿರಿ. ಇವು 2 ಶ್ಲೋಕಗಳ ಅರ್ಥ. ಈ 2 ಶ್ಲೋಕಗಳ ಒಂದು ಸಾರ ಏನದ ಅಂದ್ರ, ಸಾರ ವಸ್ತು ಎಲ್ಲಾ ಕಡೆ ಅದ. ಸಾರ ವಸ್ತು ಯಾವುದು ಅಂದ್ರ ಅದು ಭಗವಂತನ ನಾಮ. ಭಗವಂತನ ನಾಮ ಇದರ ಅರ್ಥಾತ್ ಭಗವಂತನ ಸ್ವರೂಪ. ಈಗ ನಮ್ಮ ನಾಮ ಅದ ಶಂಕರಣ್ಣ. ಶಂಕರಣ್ಣ ಅಂದ್ರೆ ಇದ್ರ ಒಳಗ ನಾ ಏನಿದ್ದನ ಅಂದ್ರೆ ಪೂರ್ಣ ನಾ ಇದ್ದನಿ. ಹಂಗ ಭಗವಂತನ ನಾಮದೊಳಗೆ ಭಗವಂತನೇ ಓತಪ್ರೋತವಾಗಿ ತುಂಬ್ಯಾನ ಅಂತಂದಾಗ ಸಮಸ್ತಾಮದೇ ಸಾರ ಸಾಚಾರ ಆಯೆ, ಸತ್ಯವಾಗಿಯೂ ಹೇಳ್ಬೇಕಂದ್ರ ಎಲ್ಲದರೊಳಗೂ ಆ ಭಗವಂತ ತುಂಬಿಬಿಟ್ಟಾನ. ಎಲ್ಲದರೊಳಗೂ ಭಗವಂತ ತುಂಬ್ಯಾನ ಅಂತ ತಿಳ್ಕೊಳ್ಳಿಕ್ಕೆ ಸಾರಾಸಾರ ವಿಚಾರ ಮಾಡ್ರಂತಾರವ್ರು. ಈಗ ಎಲ್ಲದ್ರೊಳಗೂ ಅಂದ್ರೂ ಸಹಿತ ಕೆಲವೊಂದದ. ಯಾವ್ದ್ರೊಳಗ ಹಂಗಾರ? ಸಾರದೊಳಗೆ ಭಗವಂತ ಇದ್ದಾನ, ಅಸಾರದೊಳಗ ನಿನಗೆ ಅದು ಕಲ್ಪನಾಕ್ಕೂ ಬರೋದಿಲ್ಲ. ಅದು ಮುಂದೆ ನಿನ್ನ ಸ್ಥಿತಿಗೆ ಹೋದಾಗ ಜಡದೊಳಗೂ ಸಹಿತ ಭಗವಂತ ಇದ್ದಾನ ಅನ್ನುವಂಥ ನಿನಗೆ ಅನುಭವಕ್ಕೆ ಬರ್ತದೆ. ಇರ್ಲಿ ಅದು. ಆದ್ರೆ ಈಗ ಸದ್ಯಕ್ಕೆ ಯಾವುದು ಅಳಗ್ಯಾಡ್ತದ, ಯಾವುದು ಮಾತಾಡ್ತದ, ಯಾವುದು ಅಡ್ಡಾಡ್ತದ, ಯಾವುದು ನಗ್ತದ, ಯಾವುದು ಬೆಳೀತದ, ಯಾವುದು ಕೂಗುತ್ತದ, ಈ ಏನು ಪ್ರಕ್ರಿಯೆಗಳು ಎಲ್ಲೆಲ್ಲಿ ನಿನಗೆ ಕಂಡು ಬರ್ತಾವಲ್ಲ, ಆ ಎಲ್ಲಾ ಜೀವ ಜಂತು ಒಳಗೂ ಸಹಿತ ಆ ಸಾರವಾದಂತ ಭಗವಂತ ಇದ್ದಾನ. ಈಗ ನಾವು ಎಲ್ಲ ನೋಡ್ರಿ ಎಷ್ಟವ ಚಾರಿ ಖಾಣಿ ಚಾರಿ ವಾಣಿ.
4 ಪ್ರಕಾರದ ಜೀವಿಗಳು ಎಲ್ಲರಲ್ಲಿಯೂ ಎಲ್ಲಿ ಜೀವಿ ಎನ್ನುವಂಥದ್ದದ ಜೀವಾತ್ಮ ಎಲ್ಲಿದ್ದಾನ ಅಲ್ಲೆಲ್ಲ ಆ ಪರಮಾತ್ಮನ ಸ್ವರೂಪನೇ ಅದ. ಯಾಕಂದ್ರೆ ಜೀವಾತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಪರಮಾತ್ಮನ ಅಂಶನೇ ಜೀವಾತ್ಮ ಇದ್ದಾನ ಅಂದಾಗ ಎಲ್ಲ ಕಡೆ ಇದ್ದಾನ ಅನ್ನುವಂಥದ್ದು ಸಾಚಾರ ಆಹೆ, ಖರೇನೆ ಅಗ್ನಿ ಸತ್ಯವಾಗಿಯೂ ಅದ. ಇದನ್ನ ಶೋಧ ಮಾಡಿ ನೋಡ್ರಿ ಅಂತ ಏನು. ಅದಕ್ಕೆ ಜೇಥೆ ಸಾರಾಸಾರ ವಿಚಾರ ತೇಥೆ ಹೋಯೆ ಜಗದುದ್ಧಾರ ಅಂತಾರೆ ಸಮರ್ಥರು. ಜಗತ್ತಿನ ಜೀವಿಗಳ ಉದ್ಧಾರಕಾರಿ ಎಲ್ಲಿ ಆಗ್ತದೆ ಅಂದ್ರೆ ಎಲ್ಲಿ ಸಾರಾಸಾರ ವಿಚಾರ ನಡೆದದಲ್ಲ ಅಲ್ಲಿ ಮಾತ್ರ ಆಗ್ತದೆ. ಅದಕ್ಕೆ ಸಾರಾಸಾರ ವಿಚಾರ ಮಾಡಬೇಕು. ಎಲ್ಲಿ ಸಾರವಾದಂತಹ ಭಗವಂತ ಎಲ್ಲೆಲ್ಲಿದ್ದಾನ, ಇಲ್ಲಿದ್ದಾನ, 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 ಇಲ್ಲಿದ್ದಾನೆ, ಎಲ್ಲಾ ಕಡೆ ಇದ್ದಾನ ಅಂತಂದು ಕಲ್ಪನಾ ಪ್ರಕಾರ ಸಾರ ಯಾವುದು ಅಸಾರ ಯಾವುದು ಅನ್ನುವಂತ ತಿಳ್ಕೊಬೇಕು. ಅದಕ್ಕೆ ಇದ್ರಾಗ ದಾಸಬೋಧನೊಳಗ ಸಾರ ಶೋಧನ ನಿರೂಪಣ ಅಂತ ಒಂದು ಮಾಡ್ಯಾರ. ದಾಸಬೋಧನಾಗ ಒಂದು ಸಮಾಸ ಸಾರ ಶೋಧನ ನಿರೂಪಣ ಅಂದ್ರೆ ಏನು, ಸಾರವಾದದ್ದನ್ನ ಶೋಧ ಮಾಡುವಂತದ್ದು ಒಂದಿರು. ಕಡೇನಾತರಿ ಸರ್ವ ಶೋಧೋನಿಪಾಯಿ ಅಂತ 2ನೇ ಸಾಲಿನಾಗ ಅಂದಾರಲ್ಲ, ಹಂಗ ಶೋಧ ಮಾಡಿ ನೋಡ್ಬೇಕಾಗಿತ್ತು ಅಂದ್ರ ಅದಕ್ಕೆ ಪ್ರಕ್ರಿಯೆಗಳವ, ಹಂಗೆ ಕಾಣುವುದಿಲ್ಲ. ಅದಕ್ಕೆ ಶೋಧ ಬೇಕು. ಅದಕ್ಕೆ ಅಂತ ಒಂದು ಪ್ರಜ್ಞಾವಂತಿಕೆ ಬೇಕು, ಅಂಥ ಒಬ್ಬರು ಸದ್ಗುರುಗಳು ಬೇಕು, ಅಂಥ ಒಬ್ಬರ ಜ್ಞಾನಿಗಳ ಮುಖದಿಂದ ಶುದ್ಧ ಜ್ಞಾನದ ಒಂದು ನಿನಗೆ ಬೋಧ ಆಗಬೇಕು ಅಂತಾರ. ಏನ್ರಿ ಆವಾಗ ನಿನಗೆ ಗೊತ್ತಾಗ್ತದೆ ಸಮಸ್ತಾಮದೇ ಸಾರ ಸಾಚಾರ ಆಹೆ. ಆ ಸಾರ ಶೋಧನ ನಿರೂಪಣದ್ರಾಗ ಒಂದು ಓವಿ ಅಂತಾರ್ರಿ, ಗುಪ್ತಾಹೇ ಉದಂಡದನ ಕಾಯಜಾಣತಿ ಸೇವಕ ಜನ ತಯಾಸ ಆಹೇತೆ ಜ್ಞಾನ ಬಾಹ್ಯಾಕಾರಾಚೆ. ಹೊರಗಿನ ಸಾಮಾನ್ಯರಿಗೆ ಇದು ತಿಳಿವು ಮಾತಲ್ಲ ಅಂತಾರ. ಈಗ ಒಂದು ಇದ್ರಾಗ ನೆಲದೊಳಗ ಸಾಕಷ್ಟು ನಿಧಿಗಳನ್ನು ಮುಚ್ಚಿಟ್ಟಿರ್ತಾರ ಅಂತ ತಿಳ್ಕೊರಿ ನೀವು. ಸಾಮಾನ್ಯರು ಅದ್ರ ಮೇಲೆ ಅಡ್ಡಾಡ್ತಾರ. ಸಾಮಾನ್ಯರಿಗೆ ಅದು ಏನು ಗೊತ್ತಾಗ್ಬೇಕದು. ಆದ್ರೆ ಯಾರು ಇಟ್ಟಿರ್ತಾರ ಅಥವಾ ಇಡುದು ನೋಡಿರ್ತಾರಲ್ಲ ಅವ್ರಿಗೆ ಗೊತ್ತಿರ್ತದೆ ಇಲ್ಲಿ ನಿಧಿ ಅದ ಅಂತ. ಹಂಗ ಅದನ್ನ ಇಟ್ಟದ್ದು ಗೊತ್ತಿದ್ದವರು ಅದನ್ನು ತೋರ್ಸೋರು ನಿನಗೆ ಸದ್ಗುರುಗಳಾಗಿ ಸಿಗಬೇಕಂತಾರ. ಆವಾಗ ಅವ್ರಂತಾರ ಎಲ್ಲಾ ಕಡೆ ತುಂಬ್ಯದನು ಅಂತ ತೋರಿಸ್ತೇವೆ ಅಂತಾರ. ಈಗ ಒಂದು ಕೆಬ್ಬಣ ಕೆಬ್ಬಣ ಪೆಟ್ಟಿಗೆ ಇರ್ತಿದ್ದು ಮೊದಲು, ಈಗೆಲ್ಲ ಇದು ಬಂದಾವ ಕೆಬ್ಬಣ ಪೆಟ್ಟಿಗೆ. ಅದು ಜಂಗ್ ತಿಂದು ಬಿಟ್ಟದ. ಬಹಳ ದಿವಸದಿಂದ ಹಿರಿಯರ ಕಾಲದಿಂದ ಮನೆಯಾಗದ. ಅದ್ರಾಗ ಆ ಮನ್ತಂದವ್ರು ಶ್ರೀಮಂತರು ಗಳಿಸಿದ ಎಲ್ಲಾ ಬಂಗಾರ, ಒಡವಿ, ವಸ್ತು, ವಜ್ರು ಎಲ್ಲ ಇಟ್ಟಾರ. ಅದ್ರಾಗ ಅದಕ್ಕೊಂದು ಕೀಲಿ ಹಾಕ್ಯಾರ. ಸಾಮಾನ್ಯರು ಬಂದಾಗ ಅವ್ರು ತುಡುಗರೆ ಬಂದ್ರ ಅಂತ ತಿಳ್ಕೋರು ನೀವು. ಅವ್ರು ಈ ಪೆಟ್ಟಿಗೆ ಅವ್ರಿಗೆ ಏನ್ ಇಟ್ಟಿರ್ತಾರೆ ಇಂಥದ್ರಾಗ ಸಿಗ್ತದೆ ಅಂತೇಳಿ ಬಿಟ್ಟು ಹೋಗ್ಬಿಡ್ತಾರ ಅವ್ರು. ಆದ್ರೆ ವಿಚಾರ ಮಾಡಿದ್ರೆ ಆ ಪೆಟ್ಟಿಗೆಗಳು ಏನದು ಅಂತ ತೆಗೆದು ನೋಡಿದವ್ರಿಗೆ ಗೊತ್ತಾಗ್ತಂತ. ಈಗ ನಮ್ಮ ಮನೆಗೆ ಹಿಂದಕ್ಕೊಮ್ಮೆ ವಿಜಾಪುರದಾಗ ನಮ್ಮ ಮನೆ ತುಡುಗಾತ್ರಿಪ್ಪ. ತುಡುಗಾದಾಗ ನಾವು ಸಪ್ತಾಕ್ ಹೋಗಿದ್ದೇವೆ ಕುಬಕಡ್ಡಿಗೆ. ಆವಾಗ ನಮ್ಮದು ನಮ್ಮ ತಂಗಿ ಮನೆ ಎರಡೂ ಒಮ್ಮೆ ಮಾಡಿದ್ರು ಅವ್ರು. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಇವ್ರು ಹೋದ್ರಂದ್ರೆ 3 ದಿವಸ ಈ ಕಡೆ ಹಾಯುದಿಲ್ಲ ಅಂತೇಳಿ. ಹಿಂಗಾಗಿ ಅವರು ಮಾಡಿಬಿಟ್ಟಿದ್ರು. ಕಡೆ ದಿವಸ ನಮಗೆ ಗೊತ್ತಾಯ್ತು ಹೂವಿನ ಕಾರ್ಯಕ್ರಮ ಮುಗಿದ ಕೂಡಲೇ ಒಬ್ರು ಹೇಳಿದ್ರು, ನಿಮ್ಮಿಬ್ಬರು ನಿಮ್ಮ ತಂಗಿದು ಮನೆ ತುಡುಗಾಗ್ಯದ, ನಿಮ್ದು ತುಡುಗಾಗ್ಯದ ಅಂದ ಕೂಡಲೇ ಸಪ್ತಾನು ಮುಗಿದಿತ್ತು. ನಾವು ಬಂದೆವು. ಬಂದ ಕೂಡಲೇ ಮೊದಲು ನಮ್ಮ ತಂಗಿ ಮನೆಗೆ ಹೋದೆವು. ಮತ್ತು ತಂಗಿ ಮನೆಗೆ ಹೋದಾಗ ನನಗೆ ವಿಚಾರನೇ ಬರಬೇಕಲ್ಲ, ಅಟ್ಲೀಸ್ಟ್ ಮೊದಲು ನಮ್ಮ ಮನೆಗೆ ಹೋಗಿ ನೋಡ್ಬೇಕಂತೇಳಿ ಅದು ಬರಲಿಲ್ಲ ನನಗೆ. ಯಾಕಂದ್ರೆ ಆ 3 ದಿವಸ ಸಪ್ತಾಹದೊಳಗೆ ಯಾವುದ್ರ ಬಗ್ಗೆನೂ ಲಕ್ಷ್ಯ ಉಳಿದಿದ್ದಿಲ್ಲ. ಅದೇ ಗುಂಗಿತ್ತು ಒಟ್ಟ ಅದು. ಹಂಗ ಏನಾಗಿ ಆಕಿ ಮನ್ಯಾಗ ಏನು ಹೋಗ್ಯದ ಅಂತ ನೋಡಿದೆವು. ಆಕಿ ಮನ್ಯಾಗ ಒಂದು 4-5 ತೊಲಿ ಬಂಗಾರ ಅದು ಹೋಗಿತ್ತು. ಆಮೇಲೆ ನಮ್ಮ ಮನೆಗೆ ಹೋದ್ ನಾನು. ನಮ್ಮ ಮನೆಗೆ ಹೋಗಿ ನೋಡ್ತೀನಿ ಎಲ್ಲ ಆ ಕಡೆ ಈ ಕಡೆ ಚಲ್ಲಾಪಿಲ್ಲಿ ಆಗಿದ್ದು. ಚಲ್ಲಾಪಿಲ್ಲಿ ಆದ ಕೂಡ ನಮ್ಮ ಮನೆಯವರು ಅಂದರು ಇಲ್ಲಿ ಒಳಗೆ ಒಂದಿಷ್ಟು ಬಂಗಾರ ಸಾಮಾನು ಇದ್ದು, ಸಣ್ಣ ಇರ್ತಾವಲ್ಲ ಅಂಥವಿದ್ದು. ಅವನ್ನೆಲ್ಲ ನೋಡ್ಬೇಕಂತ ಹೋದ್ರು. ಬಂಗಾರ ಬೆಳ್ಳಿ ಸಾಮಾನು ಎಲ್ಲ ನೋಡಿದ್ರು. ಅದ್ರಾಗ ಸಣ್ಣ ಬಂಗಾರ ಸಾಮಾನು ಅದು ಯಾವ ಕೈಯೇ ಹಚ್ಚಿದ್ದಿಲ್ಲ ಅವರು. ಕೈನೇ ಹಚ್ಚಿದ್ರು. ಮತ್ತೆ ಹಂಗಾರೆ ಏನಾರು ತೊಗೊಂಡು ಹೋದ್ರು ಅಂತಂದ್ರೆ 1-2 ಅವು ರೋಡ್ ಗೋಲ್ಡದ್ದು ಪಾಟ್ಲಿ ಇದ್ದು ರೀ. ಅವು ಅವೆಲ್ಲ ಕೊಡ್ಸಿ ಒಂದು 150 ಇದ್ದವು. ಅವು ಹೆಂಗಿತ್ತು ಅಂದ್ರೆ ಕೈಯಾಗಿ ಹಿಡಿದ್ರೆ ಒಂದು 6-7 ತಲೆ ಇದ್ದು ಅಷ್ಟು ವಜ್ಜಿದ್ದು ರೋಡ್ ಗೋಲ್ಡ್ ಇದ್ದವು. ಅವ್ರನ್ನ ಕತ್ತಲ್ದಾಗ ಅಂತ ತೆಗೆದು ನೋಡ್ಯಾರ 5-6 ತೊಲಿ ಬಂಗಾರ ಸಿಕ್ಕಾಗಿ ಉಳ್ಕಿದ್ ತೊಗೊಂಡಿನ ಮಾಡೋದು ಅಂತ ಅವ್ನು ತೊಗೊಂಡು ಹೋಗಿಬಿಟ್ಟಿದ್ರು ಅವರು.
ನಮ್ಮ ಹಂಗೆ ಅಂದ್ರೆ ಅವ್ರಿಗೇನು ಗೊತ್ತದು, ಹೌದಲ್ರಿ? ಅವ್ರಿಗೇನು ಗೊತ್ತ. ಹಂಗೆ ಶೋಧ ಮಾಡಿ ನೋಡಿದಾಗ ಗೊತ್ತಾಗ್ತದೆ ಎಲ್ಲ ಕಡೆ ಇದ್ದಾರಂತ. ಇರ್ಲಿಕ್ಕಂದ್ರೆ ನಾವು ನೋಡ್ರಿ ಈಗ ಮಕ್ಕಳಿಗೆ ಹೆಸರು ಇಟ್ಟಿರ್ತೀವಿ, ಏನು ಹೆಸರು ನಾವು ಅಕಸ್ಮಾತ್ ರಾಮ್ ಅಂತ ಇಟ್ಟಿರ್ತೇವೆ, ಇಡು ಹೊತ್ನಾಗ ಒಳ್ಳೆ ಮನಸ್ಸು ಬಂದು ದೇವ್ರ ಹೆಸರು ಅಂತೇಳಿ ಒದರುದು ರಾಮೇ ಅಂತೇವ, ಹೌದಲ್ರಿ? ಮತ್ತು ಹಂಗಾರೆ ಏನು ನೀನು ಮತ್ತು ಇಡುದರೆ ಇಟ್ಟೆ ಅಲ್ಲಿ ನಿನ್ನ ರಾಮನ ಹೆಸರಿಟ್ಟಾಗ ಅವ ರಾಮ ಅಲ್ಲಿ ಇದ್ದಾನನ್ನುವಂಥದ್ದು ಬೇಕಿಲ್ಲ. ಮಗ ಇದ್ದರೆ ಏನು ಅವಾಗೇನು ತಿಳಿತದ? ಮತ್ತು ಅವಾಗೇನು ತಿಳಿತದ, ನಿನಗೇನು ತಿಳಿತದಪ್ಪ? ಹೌದಲ್ಲ? ಅಂದ್ರೆ ನಾವು ಎಲ್ಲಿದ್ದಾನ ಅನ್ನೋದು ಗೊತ್ತಿಲ್ಲ. ಯಾರೇ ಚಲೋ ಏನಾಗದೆ ಶಿಸ್ತಾಗೆ ನಮಗತ್ತೆ ಹಿಂಗೆ ಡ್ರೆಸ್ ಹಾಕೊಂಡು ಬಂದು ಕುಕ್ಮ ಗಿಕ್ಕು ಹಚ್ಕೊಂಡು 4 ಅಧ್ಯಾತ್ಮದ ಮಾತು ಹೇಳಿದ ಕೂಡಲೇ ಯಪ್ಪ ದೇವ್ರು ಇದ್ದಂಗಂತ. ಇವ್ರೊಬ್ಬರೇ ದೇವ್ರು ಇದ್ದಂಗ್ರೆ, ಉಳ್ಕಿದವ್ರು ಅಂತಲ್ಲಿ ಇಲ್ಲ, ಎಲ್ಲ ಕಡೆ ಇದ್ದಾನ. ಇದನ್ನ ಶೋಧ ಮಾಡಿ ನೋಡ್ರಿ ಅಂತಾರು. ಅದಕ್ಕೆ ಅವ್ರಂದ್ರು ಸಮಸ್ತಾಮದೇ, ಎಲ್ಲದರಾಗೂ ಇದ್ದಾನ, ಎಲ್ಲದರಾಗೂ ಇದ್ದಾನನ್ನುವಂಥದ್ದು. ಇದಕ್ಕಿಂತ ಒಂದು ಹೆಚ್ಚಿನ ವಿಶೇಷ ನಿಮಗೆ ಹೇಳ್ಬೇಕಂದ್ರ ಚಲಿಸುವಂತ ಸಾರ ವಸ್ತುಗಳಿಗಿದ್ದಾನ, ನಿತ್ಯ ವಸ್ತುಗಳಿಗಿದ್ದಾನ, ಮಿಥ್ಯದೊಳಗಿಲ್ಲ, ಯಾವ್ದು ನಾಶ ಆಗ್ತಾ ಅದ್ರಾಗಿಲ್ಲ, ನಿತ್ಯದೊಳಗಿದ್ದಾನ. ಇವನ್ನೆಲ್ಲ ನೋಡ್ಬೇಕು, ಹೌದಲ್ರಿ? ಸ್ಥಾವರದೊಳಗ ಇಲ್ಲ, ಜಂಗಮದೊಳಗಿದ್ದಾನ. ಅಂದ್ರ ಯಾವ್ದು ಈಗ ಗಿಡ ಮರ ಬಳ್ಳಿ ಇವತ್ರೊಳಗೆ ಎಲ್ಲರಿಗೂ ಇದ್ದಾನೆ. ಯಾಕಂದ್ರೆ ಎಲ್ಲದ್ರೊಳಗೂ ಆ ಜೀವ ಇದ್ದದ್ದು ನಮಗ್ ಕಲ್ಪನಾ ಅದ. ಮತ್ತೀಗ ಸತ್ತಿರ್ತದ, ಸತ್ತರೊಳಗೂ ಇದ್ದಾನಂತ ಅಲ್ಲಿಕ್ ಬರ್ತಾನ್ರಿ. ಆದ್ರ ಏಕನಾಥ್ ಮಹಾರಾಜರ ಶಿಷ್ಯ ಒಬ್ಬ ದಂಡವತ್ ಸ್ವಾಮಿ ಇದ್ದಂತ್ರಿ. ಏನ್ ದಂಡವತ್ ಸ್ವಾಮಿ ಇದ್ ಕೂಡಲೇ ಅವ ಎಲ್ಲರಿಗೂ ನಮಸ್ಕಾರ ಮಾಡವ, ಸಾಷ್ಟಾಂಗ ನಮಸ್ಕಾರ ಮಾಡೋ ಸಮರ್ಥ ಅವ್ರು ಏಕನಾಥ್ ಮಹಾರಾಜರಿ ಅಂದ್ರು. ದಂಡವತ್ ಸ್ವಾಮಿ ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ ಹಾಕೋತ ಬಾ, ನೀ ಎಲ್ಲದ್ರಾಗೂ ಭಗವಂತ ಇದ್ದಾನ ಅಂತ ಹೇಳಿ. ಒಂದ್ ದಿವ್ಸ ಒಂದು ಕತ್ತಿ ಸಾತ್ತು ಬಿದ್ದಿತ್ತದು, ಅದಕ್ಕೂ ಸಾಷ್ಟಾಂಗ ನಮಸ್ಕಾರ ಹಾಕ್ಬಿಟ್ಟು ನಾವು ದಂಡವತ್ ಸ್ವಾಮಿ ಸದ್ಗುರುಗಳು ಹೇಳ್ಯಾರ ಅಂತೇಳಿ. ಹಾಕಿದ ಕೂಡಲೇ ಒಂದ್ 4 ಹುಡುಗರು ಕೂತಿದ್ದವು, ಇದ್ರು ಉಡಾಟಪ್ಪು. ಅವ್ರು ಅಂದ್ರು, ಏನು ದಂಡವತ್ ಸ್ವಾಮಿ ರಗಡ್ಸಿ ನೀನು ಶಾಣೆ ಅಂತ ತಿಳ್ಕೊಂಡ್ರೆ ಆ ಕತ್ತಿ ಸತ್ತದು, ಅದಕ್ಕೇನು ಸಾಷ್ಟಾಂಗ ನಮಸ್ಕಾರ ಹಾಕ್ತಿ ಅಂತಂದ್ರು. ಸತ್ರ ಏನಾಯ್ತು, ಅದಕ್ಕೇನು ಮತ್ತೆ ಹಾಕಬಾರ್ದನಂತ ಅಂದ್ ನಾವು ದಂಡವತ್ ಸ್ವಾಮಿ. ಅದ್ರಾಗ ಏನ್ ದೇವ್ರಿದ್ದಾನ, ದೇವ್ರ ಕಡಿಕಾಗಿ ಹೋಗ್ಯಾನಂತ. ಹಂಗ್ಯಾಂಗಿಲ್ಲಂತಿ, ದೇವ್ರ ಅದ್ರಾಗೂ ಇಲ್ಲ, ಇದ್ದಾನ ಅಂತಂದ ದಂಡವತ್ ಸ್ವಾಮಿ. ಇದ್ರ ಹಂಗಾರೆ ಎಬ್ಬಸ್ಪ ನೋಡ್ನು ಅಂತ. ಇವ್ ಕೈ ಮುಗದ ಭಗವಂತ ಎದ್ದು ಹೋಗಪ್ಪ ನೀ ಅಂತಂದು ಕೂಡಲೇ ಕತ್ತಿ ಎದ್ದು ಹೋಗಿಬಿಡ್ತದು. ಎದ್ದು ಹೋದ ಕೂಡಲೇ 4 ಮಂದಿ ಅಂದ್ರವ್ರು, ಯಪ್ಪ ಇವನಂತ ದೊಡ್ಡ ತಾಕತ್ತದ ಅಂತೇಳಿ ಇವನು ಮೊದಲು ಹಿಡ್ಕೊಂಡು ನಮ್ಮ ರಾಜಾಕ್ ಕೊಡ್ಬೇಕಂತ. ಮತ್ತ ಅವಾಗೆಲ್ಲ ಲೆಂಚಿನ ಆಡಳಿತ, ಅವ್ನು ಕೊಡ್ಬೇಕಂತ ಇವ್ನು ಬೆನ್ನು ಹತ್ತಿದ್ರು. ಇವ್ ಗಾಬರಿ ಆಗ್ಬಿಟ್ಟು ಇದೇನು ಗದ್ಲ ಅಂತೇಳಿ ಇವ್ ಓಡಿ ಬಿಡ್ಲಿಕ್ಕತ್ತ. ಓಡಿ ಎಲ್ಲಿ ಹೋದ ಅಂದ್ರೆ ಗುರುಗಳು ಅಂತೇಳಿ ಬಂದ, ಏಕನಾಥ್ ಮಹಾರಾಜರು ಅಂತೇಳಿ ಬಂದ, ತೆಕ್ಕೋತ ಬಂದ. ಯಾಕೋ ದಂಡವತ್ ಸ್ವಾಮಿ ಏನ್ ಮಾಡ್ಕೊಂಡು ಬಂದಿವೋ ಅಂತಂದ್ರು. ಮಹಾರಾಜರು ಎಲ್ಲ ಗದ್ಲಿ ಹಿಡಿತ್ರಿ ಅಂತ. ಏನಾಗ್ಯದ? ಹಿಂಗಿಂಗ ಆತ್ರಿ, ಸತ್ ಕಾತಿ ಎದ್ದು ಬಿಡ್ತು ದಂಡವತ್ ಹಾಕಿದ ಕೂಡಲೇ. ಅವ್ನ ಕೂಡಲೇ ಏನು ಸತ್ತದೆಲ್ಲ ಎಬ್ಸು ಅಂತ ಕಾರವಾರ ಯಾಕೆ ಮಾಡಿದ್ವು ಅಂತಂದ್ರೆ ಅವ್ರು. ಅವೆಲ್ಲ ಸೃಷ್ಟಿ ನಿಯಮದೊಳಗೆ ಹೆಂಗ್ ಸಾತೋದು ಎದ್ದೋದು ಹಿಂಗಿರ್ತಾವ. ಇವನ್ನೆಲ್ಲ ನೀ ಯಾಕೆ ಮಾಡ್ಲಿಕ್ಕೆ ಹೋಗಿದ್ದು? ಏನ್ರಿ ಹಿಂಗ ಅಂದ್ರು ಅವರು. ನಾನು ಹಿಂಗ ಅಂದ್ಬಿಟ್ನೆ, ಎದ್ದು ಹೋಗಿಬಿಡ್ತೀರಪ್ಪ ಕತ್ತಿ ಅಂತಂದು. ಈಗ ಬೆನ್ನ ಹತ್ಯಾರಿ ಹಿಡಿಲಿಕ್ಕೆ, ಮತ್ತೆ ಹಿಡ್ಲಾರ್ದ ಏನ್ ಮಾಡ್ತಾರ ಅಂದ್ರೆ ಅವ್ರು ಏಕನಾಥ್ ಮಹಾರಾಜರು. ಈಗ ನಾಳಿನ ರಾಜನಂತಲ್ಲಿ ಒಯ್ದು ಕೊಡ್ತಾರ, ಯುದ್ಧ ಆಡ್ತಾರ, 1000 ಮಂದಿ ಸಾಯ್ತದ ಅದ್ರಾಗ. ಅವನ್ನೆಲ್ಲ ಹೆಣಗೋತಂದು ನಿನ್ನ ಮುಂದೆ ಒಟ್ತಾರ. ಇವ್ರನ್ನೆಲ್ಲರೂ ಜೀವಂತ ಮಾಡ್ಲಿಕ್ಕಾದ್ರೆ ನೀನು ತುಂಡು ಮಾಡ್ತೇವಂತಾರೆ. ಏನ್ ಮಾಡವ ಅಂತಂದ್ರು. ಒಂದು ಕೂಡಲೇ ಮಹಾರಾಜರ ನೀವ ಇದಕ್ಕೆ ಉಪಾಯ ಹೇಳ್ಕು. ಏನಿಲ್ಲ, ಸಮಾಧಿ ತಗೊಂಡ್ಬಿಟ್ಟು ಜೀವಂತ ಸಮಾಧಿ ಅಂತ. ಆಗಿಂದಾಗ ಅಲ್ಲೇ ಒಂದು ಸಮಾಧಿ ತಯಾರು ಮಾಡಿ ಅವ್ರು ಓಡಿ ಬರೋದ್ರಾಗೆ ಸಮಾಧಿ ಒಳಗೆ ಇದು ಮಾಡಿ ಬಂದ್ ಮಾಡಿಬಿಟ್ರು ಏಕನಾಥ್ ಮಹಾರಾಜ. ಜೀವಂತ ಸಮಾಧಿ ಆಗ್ತದೆ ದಂಡವತ್ ಸ್ವಾಮಿದು. ಅದಕ್ಕೆ ಶೋಧ ಮಾಡಿದ್ರೆ ಎಲ್ಲಾ ಕಡೆ ಇದ್ದಾನಂತ ಹೇಳೋ ಸಂಬಂಧ ಸಮರ್ಥರಂದ್ರು, ಸಮಸ್ತಾಮದೇ ಸಾರ ಸಾಚಾರ ಹೇ ಕಳೇನಾತರಿ ಶೋರವ ಶೋಧು ನಿಪಾಯೆ. ಎಲ್ಲದ್ರಾಗೂ ತುಂಬ್ಯದ. ಈಗ ನೋಡ್ರಿ, ಇದೇ ಲೈಟ್ ಅಂತಾನೆ ತಿಳ್ಕೊರಿ. ಇದ್ರೊಳಗೆ ಕರೆಂಟ್ ಎಲ್ಲಾ ಕಡೆ ಅದ, ಎಲ್ಲಾ ಕಡೆ ಎಲ್ಲೆಲ್ಲಿ ವೈರಕ್ಕೆ ಎಲ್ಲಾ ಕಡೆ ಅದ. ಅದೇ ಕರೆಂಟ್ ಉಪಯೋಗ ಮಾಡ್ಕೊಂಡು ಇಸ್ತ್ರಿ ಮಾಡಿದೇವು ಅಂದ್ರೆ ಕಾವು ಅಗದಿ ಸುಡು ಇಸ್ತ್ರಿನೂ ಮಾಡಿಸ್ತದ. ಇದೇ ಅದನ್ನ ಟ್ಯೂಬ್ಲೈಟ್ ಹಚ್ಚಿದವನ್ನ ಬೆಳಕು ಕೊಡ್ತದ. ಅದಕ್ಕಿಂತ ದೊಡ್ಡ ಎಲ್ಲಾ ಕಡೆ ನೀವು ಏನೇನು ನೀವು ಕರೆಂಟ್ ಉಪಯೋಗ ಮಾಡ್ತೀರಿ ಎಲ್ಲಾ ಕಡೆನೂ ಸಹಿತ ಅದು ತನ್ನ ಕೆಲಸ ಮಾಡ್ತದ. ಮತ್ತಂದಾಗ ಆ ಕೆಲಸ ಮಾಡಿದ್ದು ಗೊತ್ತಾಗ್ತದೆ. ಒಳಗ್ ಕರೆಂಟ್ ಇದ್ದದ್ದು ಯಾರಿಗಾರ ಕಾಣಿಸ್ತದನು? ಇಲ್ಲ. ಹಂಗ ಎಲ್ಲಾ ಕಡೆನೂ ಭಗವಂತ ಇದ್ದಾನ.
ನಮಗದನ್ನ ಅರ್ಥ ಮಾಡ್ಕೋ ಸಂಬಂಧ ಈ ಪರಮಾರ್ಥವನ್ನು ನಾವು ಮಾಡಬೇಕಾಗ್ಯದ. ಪರಮಾರ್ಥದ ನಿಜವಾದ ಒಂದು ಇದು ಏನಂದ್ರೆ ಎಲ್ಲ ಕಡೆ ಭಗವಂತನ ಆತ್ಮನ ಅಸ್ತಿತ್ವದ ಅರಿವು ಮಾಡ್ಕೋದೇ ಆತ್ಮಜ್ಞಾನ. ಆತ್ಮಜ್ಞಾನ ಅಂದ್ರೆ ಅದೇನು ದೊಡ್ಡ ಬೇರೆ ಜ್ಞಾನ ಇಲ್ಲ. ಈ ಪರಮಾತ್ಮನ ಒಂದು ಅಂಶದಿಂದ ಉತ್ಪತ್ತಿಯಾದಂತಹ ಆತ್ಮಗಳು ಎಲ್ಲೆಲ್ಲಿ ಅಡಗ್ಯಾವ ಅಂತ ತಿಳ್ಕೋದೇ ಆತ್ಮಜ್ಞಾನ. ಅದನ್ನೇ ಕೃಷ್ಣ ಪರಮಾತ್ಮ ಅಂದ, ಆತ್ಮಜ್ಞಾನ ವಿನಾ ಪಾರ್ಥ ಸರ್ವಕರ್ಮ ನಿರರ್ಥಕ. ನಿನಗೆ ಆತ್ಮಜ್ಞಾನ ಆಗ್ಲಿಲ್ಲ, ಎಲ್ಲೆಲ್ಲಿ ಆತ್ಮನ ಅಸ್ತಿತ್ವ, ನನ್ನ ಅಸ್ತಿತ್ವ ಗೊತ್ತಾಗ್ಲಿಲ್ಲ ಅಂದ್ರೆ ನೀ ಏನ್ ಬೇಕಾದ ಮಾಡು, ಅದೆಲ್ಲನೂ ವ್ಯರ್ಥ ಅಂತ. ಅದಕ್ಕೆ ಜೀವಾ ಸಂಶಯೋ ವಾವುಗಾತೋತಿ ಜಾವ, ಎಲ್ಲ ಸಂಶಯ ಬಿಡು, ಪ್ರಭಾತೆ ಮನಿ ರಾಮ ಚಿಂತಿತದಾವ. ನಸಿಕಲೆ ಎದ್ದ ಆ ಭಗವಂತನ ನಾಮಸ್ಮರಣೆ ಮಾಡು. ಅವ ನಿನ್ನಲ್ಲಿ ಇದ್ದಾನ, ಅವರಲ್ಲಿ ಇದ್ದಾನ, ಸಣ್ಣ ಹುಡುಗರಂತಲ್ಲಿ ಇದ್ದಾನ, ಶ್ರೀಮಂತರಲ್ಲಿ ಇದ್ದಾನ, ಬಡವರಂತಲ್ಲಿ ಇದ್ದಾನ, ಗಂಡಿನಲ್ಲಿ ಇದ್ದಾನ, ಹೆಣ್ಣಿನಲ್ಲಿ ಇದ್ದಾನೆ, ಗಿಡ ಮರ ಪಕ್ಷಿ ಕ್ರಿಮಿ ಕೀಟ ಎಲ್ಲದರಲ್ಲಿಯೂ ಅವ ತುಂಬಿಕೊಂಡಾನ. ಎಲ್ಲರ ಮೇಲೆ ದಯಾ ಮಾಡು, ಎಲ್ಲರನ್ನು ಪ್ರೇಮ್ ಮಾಡು, ಎಲ್ಲರಿಗೂ ಇದ್ದಾನ ಅಂತ ತಿಳ್ಕೊಂಡ ನೀನು ಆ ಎಲ್ಲರನ್ನೂ ಪ್ರೇಮ್ ಮಾಡ್ಕೋತ ಬದುಕಿದೆ ಅಂದ್ರೆ ಆ ಬದುಕಿನೊಳಗೆ ಸಿಗುವಂತಹ ಒಂದು ಆನಂದ ಏನದಲ್ಲ ಅದೇ ಬ್ರಹ್ಮಾನಂದ ಅನಿಸುತ್ತದ ಅಂತೇಳಿ ಇವತ್ತಿನ ಶ್ಲೋಕ ಹೇಳ್ತದ ಏನ್ರಿ. ಅದಕ್ಕೆ ಇವರು ಯಾರಂದ್ರೆ ಜ್ಞಾನೇಶ್ವರ ಮಹಾರಾಜರು ಅಂದ್ರು, ಸಾರ 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 ವಿಠೋಬಾ ನಾಮ ತುಜೆ ಸಾರ. ಅವ್ರಂದ್ರು, ವಿಠೋಬಾ ನಿನ್ನ ನಾಮನೇ ಸಾರದಪ್ಪ, ನಿನ್ನ ನಾಮನೇ ಆ ಭಗವಂತನ ನಿನ್ನ ಸ್ವರೂಪದಪ್ಪ ಅಂತಂದ್ರೆ ನೋಡ್ರಿ. ಮನೋನಿ ಶೂಳಪಾಣಿ ಜಪತಾಹೆ ವಾರಂವಾರ. ಶೂಳಪಾಣಿ ಅಂದ್ರೆ ಶಂಕರ ಶಿವ. ಅದಕ್ಕೆ ವಾರಂವಾರ ನಿನ್ನ ನಾಮಸ್ಮರಣೆ ಯಾಕೆ ಜಪ ಮಾಡ್ತಾನಂದ್ರೆ ಅದ್ರಾಗ ನೀನೇ ಇದ್ದಿ ಅಂತೇಳಿ ಜಪ ಮಾಡ್ತಾನ. ಆದಿ ಮಧ್ಯ ಅಂತಿ ನಿಜ ಬೀಜ ಓಂಕಾರ ಪ್ರಹ್ಲಾದ ಅಂಬರಸಿ ಮಾಡ್ಲ ನಿರ್ಧಾರ, ಇವರೆಲ್ಲರೂ ಇದನ್ನ ಏನಪ್ಪಾ ಅಂದ್ರೆ ನಿರ್ಧಾರ ಮಾಡ್ಕೊಂಡು ಬಿಟ್ಟಾರ. ಎಲ್ಲ ಕಡೆ ಇದ್ದಾನ. ಭುಕ್ತಿ ಮುಕ್ತಿ ಸುಖದಾಯಕ ಸಾಚಾರ ಪತಿತ ಜೀವ ಅಜ್ಞಾನ ತರಲೇ ಅಪಾರ. ಅಜ್ಞಾನಿಯೊಳಗೂ ಇದ್ದಾನ, ಸುಜ್ಞಾನಿಯೊಳಗೂ ಇದ್ದಾನ, ಎಲ್ಲದರೊಳಗೂ ಇದ್ದಾನ. ಏನ ರಾಮಕೃಷ್ಣ ಪರಮಹಂಸರು ಒಂದು ದೃಷ್ಟಾಂತ ಹೇಳ್ತಿದ್ರಿ. ಅವ್ರ ಶಿಷ್ಯರು ನದಿ ಜಳಕಕ್ಕೆ ಹೋದ್ರಂತ. ಪ್ರವಚನ ಕೇಳಿದ್ರು, ಎಲ್ಲದರೊಳಗೆ ಇದ್ದಾನ ಭಗವಂತ ಅಂತೇಳಿ ಅವರು ಹಿಂಗೆ ಹೇಳಿದ್ರು. ಈ ಒಂದು ಶ್ಲೋಕದ ಪ್ರಕಾರ ಸ್ನಾನ ಮಾಡಿ ಬರುವತ್ನ್ಯಾಗ ಎದುರಿಗೆ ಒಂದು ಮದ ಏರಿದು ಆನೆ ಓಡ್ಕೋತ ಬಂತಂತ. ಬಂದ ಕೂಡಲೇ ಎಲ್ಲ ಮಂದಿ ಎಲ್ಲ ಇವನ್ ಜೋಡಿ ಇದ್ದವ್ರೆಲ್ಲ ಶಿಷ್ಯರು ಚಲ್ಲಾಪಿಲ್ಲೆ ಆಗಿ ಓಡಿ ಹೋದ್ರು. ಇವನಂತ ಗುರುಗಳು ಹೇಳ್ಯಾರ, ಇದ್ರಾಗು ಆನೆ ಒಳಗೆ ಎಲ್ಲದ್ರಾಗ ಇದ್ದಾನಂದ್ರ ಮತ್ತೆ ಈ ಮದ ಏರಿದ ಆನೆ ಒಳಗೆ ಇಲ್ಲ ಅಂತಂದವ. ಅದಕ್ಕೆ ಮತ್ತೆ ದೇವರೇ ಇದ್ದಂದ್ರೆ ನನಗೇನು ಮಾಡ್ತಾನ, ದೇವ್ರ ಅಂದ್ರೆ ಯಾರಿಗಾರ ಇದು ಮಾಡಿ ಅನ್ನಂತೆ ಹಿಂಗೆ ನಿಂತ ಏನು ಸ್ವಂಡಿಲೆ ಅವ್ ಮ್ಯಾಲ ಮಾವತ್ತು ಕೂತಿದ್ದೆ, ಸರಿಯೋ ಹುಚ್ಚಗತ್ತೆ ನಿಂದ್ರಿಬೇಡ ಸರಿ ಅಂತ ಅವ್ ಕೈ ಮಾಡ್ತಿದ್ದ. ಇವೇನಿಲ್ಲ ಹಿಂಗೆ ನಿಂತ ಸ್ವಂಡಿಲೆ ಹಾರಿಸಿ ಒಗದು ಬಿಡ್ತು ಮುಳ್ಳಾಗ. ಒಂದು ಕೂಡಿ ಎದ್ದು ಬಂದು ಗುರುಗಳಿಗಂದ, ಮಹಾರಾಜ್ರ ನೀವು ಹಿಂಗೆ ಹೇಳಿದ್ರಿ ಸುಳ್ಳಾತ್ ನೋಡ್ರಿ ಅಂದ. ಹಂಗೆ ಸುಳ್ಳಾತದು ಇಲ್ರಿ ಹಿಂಗಾತ್ರಿ. ಹೌದಪ್ಪ, ಆನೆ ಒಳಗಟ್ಟೆ ಇದ್ದಾನಂತ ನೀವು ತಿಳ್ಕೊಂಡು ಮ್ಯಾಲ ಮಾವತ್ತು ಕೂತಿದ್ದಲ್ಲ, ನಾನೇ ಕೂತಿದ್ನಲ್ಲಿ, ಸರಿಯೋ ಅಂತ ಹೇಳಿದ್ರೆ ನನ್ನೊಳಗೆ ಇದ್ದಾನಂತ ನಿನಗೆ ಅರ್ಥ ಆಗ್ಲಿಲ್ಲ ಅಂತಂದ್ರು. ಅದಕ್ಕೆ ಎಲ್ಲರಿಗೂ ಇದ್ದಾನ. ಅದಕ್ಕೆ ಇವರೆಲ್ಲರೂ ಪ್ರಹ್ಲಾದ ಆಗಲಿ ಅಂಬಋಷಿ ಆಗಲಿ ಇವರೆಲ್ಲರೂ ಈ ರೀತಿ ದಿವಸೇ ದಿವಸ ವ್ಯರ್ಥ ಜಾತ ಸಂಸಾರ. ಅದಕ್ಕೆ ದಿವಸ ಪ್ರತಿ ದಿವಸ ನಮ್ಮ ಸಂಸಾರ ವ್ಯರ್ಥ ಹೋಗ್ಲಿಕ್ಕತ್ತದ, ಕ್ಷಣಗಳು ವ್ಯರ್ಥ ಹೋಗ್ಲಿಕ್ಕತ್ತಾವ. ಆಯುಷ್ಯ ಖಾತೋ ಕಾಲ ಸಾವಧಾನ, ಕ್ಷಣೋಕ್ಷಣಿ ಹಾಚಿ ಕರಾವ ವಿಚಾರ ತರಾವ ವ್ಯಾಪಾರ ಭವ ಸಿಂಧು. ಈ ಭವಸಾಗರ ದಾಡ್ಸು ಸಂಬಂಧ ವಿಚಾರ ಮಾಡ್ರಪ್ಪ, ಪ್ರತಿ ಕ್ಷಣನೂ ಸಾವಿನ ಕಡೆ ಹೋಗ್ಲಿಕ್ಕತ್ತದ ಅಂತೇಳಿ ತುಕಾರಾಮ್ ಮಹಾರಾಜರಂತಾರ. ಬಾಪರ ಕುಮಾದೇವಿ ಇವರ ವಿಠ್ಠಲಾಚ ಆಧಾರ. ಅದಕ್ಕೆ ಸದ್ಗುರುನಾಥನ ನಾಮದ ಆಧಾರದಿಂದ ಅಗದಿ ನಿರಾಧಾರಕ್ಕೋ ಆಧಾರ ಏಕರಾಮನಾಮ ಅಂತ. ಯಾರು ನಿರಾಧಾರ ಎಲ್ಲರ ಮೇಲೆ ಆಧಾರ ತಪ್ಪಿಸ್ಕೊಂಡು ಕೇವಲ ಸದ್ಗುರುನಾಥ್ ನನಗೊಬ್ಬ ಆಧಾರ ಅಂತ ಯಾರು ಬದುಕ್ಯಾರಲ್ಲ ಅವ್ರನ್ನ ಪೂರ್ಣ ದಂಡಿಗೆ ಹೋಗಿ ಮುಟ್ಟಿಸಿಬಿಟ್ಟಂತಾನೆ ಕೈ ಹಿಡ್ಕೊಂಡು ಭಗವಂತ. ಅದಕ್ಕೆ ಆ ಸದ್ಗುರುನಾಥನ ಒಂದ ಮೇಲೆ ಅಖಂಡ ಶ್ರದ್ಧೆಯನ್ನಿಟ್ಟ ಅನನ್ಯ ಭಾವದಿಂದ ಭಕ್ತಿ ಮಾಡಿ ಅವನು ನೀಡಿದಂಥ ಅವನ ಸ್ವರೂಪನೇ ಆಗಿರುವಂತಹ ನಾಮಸ್ಮರಣೆಯನ್ನು ಮಾಡಿ ನಾವು ನೀವುಗಳೆಲ್ಲ ಇದೇ ಇದ್ರಾಗ ಮುಕ್ತಿ ಹೊಂದೋಣ, ಅಥವಾ ಇದೇ ಇದರೊಳಗೆ ನಾವು ಜನ್ಮ ಮರಣ ಚಕ್ರದ ಬಿಡುಗಡೆ ಆಗುವಂತ ಪರಮಾನಂದದ ಪ್ರಾಪ್ತಿ ಮಾಡ್ಕೊಂಡು ಅಂತ ಹೇಳ್ಕೊತ ಇನ್ನ 70
6ನೇ ಶ್ಲೋಕ 76ನೇ ಶ್ಲೋಕದೊಳಗೆ ನಾವು ಓದೇವಂದ್ರ 76ನೇ ಶ್ಲೋಕದಾಗ ಸಮರ್ಥರು ಏನಂತಾರ ಅಂದ್ರ ಹರಿ ನವೇ ಕರ್ಮ ನಾ ಧರ್ಮ ನಾ ಯೋಗ ಕಾಹಿ ನವೇ ಕರ್ಮ ನಾ ಧರ್ಮ ನಾ ಯೋಗ ಕಾಹಿ ನವೇ ಭೋಗ ನಾ ತ್ಯಾಗ ನಾ ಸಾಂಗ ಪಾಹಿ मणेदास विश्वास नामी धरावा प्रभाते मनी राम चिंतित जावा श्रीराम नवे कर्म ना धर्म ना योग काही नवे भोग ना त्याग ना सांग पाही मणेदास विश्वास नामी धरावा ಪ್ರಭಾತೆ ಮನಿ ರಾಮ ಚಿಂತಿತ ಜಾವ ಅನ್ನುವಂಥದ್ದು ಇದು 76ನೇ ಶ್ಲೋಕದ. ಇದರ ಅರ್ಥ ಇಷ್ಟೇ, ಜಗತ್ತಿನೊಳಗ ಎಷ್ಟೋ ಯೋಗಿಗಳಾಗಿ ಹೋಗ್ಯಾರ, ಪಂಡಿತರುಗಳು ಆಗಿ ಹೋಗ್ಯಾರ, ಧರ್ಮನಿಷ್ಠರುಗಳು ಆಗಿ ಹೋಗ್ಯಾರ, ತ್ಯಾಗಿಗಳು ಆಗಿ ಹೋಗ್ಯಾರ, ದಾನಿಗಳು ಇದ್ದಾರ. ಅವರೆಲ್ಲರೂ ಏನಪ್ಪಾ ಅಂದ್ರ ತಮ್ಮ ಕೀರ್ತಿಯನ್ನ ಅವರವ್ರ ಒಂದು ಕಾರ್ಯದೊಳಗೆ ಇದು ಮಾಡ್ಕೊಂಡಾರ. ಅಂದ ಮಾತ್ರ ಅವ್ರಿಗೆ ಪರಮಾರ್ಥ ತಿಳಿದ ಅಂತ ತಿಳ್ಕೊಬೇಡ್ರಿ ಅಂತಾರ. ಇವರೆಲ್ಲ ನಾವು ಮಾಡೇವಂತಂದ್ರೆ ಅದಕ್ಕೆ ಅವ್ರಂದ್ರು ನವೇ ಕರ್ಮ, ನೀ ಕರ್ಮ ಯೋಗದೊಳಗೆ ನೀವು ಹೋದೆ ಅಂದ್ರೆ ಎಲ್ಲಿಯಾದ್ರೂ ಕಲಿಯುಗದೊಳಗೆ ಕರ್ಮಯೋಗ ಸಫಲ ಆಗೋದು ಬಹಳ ಕಠಿಣ ಅದ ಅಂತಾರ. ಯಾಕಂದ್ರೆ ಕರ್ಮಯೋಗ ಇಷ್ಟು ಸೂಕ್ಷ್ಮದ, ಮಾಡುವ ಹೊತ್ನ್ಯಾಗ ಸ್ವಲ್ಪ ಬದಲಾದ್ರೂ ಸಹಿತ ಅದರಿಂದ ಮತ್ತಷ್ಟು ಇದನ್ನೇ ಆಗ್ತವೆ ಹೊರತಾಗಿ ನಿನಗೆ ಫಲಪ್ರದ ಮಾಡುದಿಲ್ಲ. ಕರ್ಮಯೋಗದ, ಜ್ಞಾನ ಯೋಗದ, ಆಮೇಲೆ ಭಕ್ತಿ ಯೋಗದ, ರಾಜಯೋಗದ, ಆಮೇಲೆ ಇನ್ನ ನಾನಾ ಥರಿ ಯೋಗಗಳು. ಯೋಗ ಅಂದ್ರೆ ಏನು? ಭಗವಂತನ ಜೋಡಿ ಕೂಡುವುದು ಯೋಗ. ಅದು ಈ ಪ್ರಕಾರ ಜನರೆಲ್ಲರೂ ನಾನಾ ರೀತಿ ಕರ್ಮ ನಾ ಧರ್ಮ, ನೀ ಧರ್ಮದಿಂದ ಭಾಳ ನಡೀತೇನಂದ್ರು ಸಹಿತ ನಿನಗೆ ಪರಮಾತ್ಮನ ಅಸ್ತಿತ್ವದ ಅರಿವು ಆಗ್ತದಂತ ಹೇಳಿಕ್ ಬರುದಿಲ್ಲ ಅಂತಾರರು. ಯಾಕಂದ್ರೆ ಪರಮಾರ್ಥದ ಅರ್ಥ ಆಗ್ಬೇಕಾಗಿತ್ತು ಅಂದ್ರೆ, ಶುದ್ಧ ಜ್ಞಾನ ಪ್ರಾಪ್ತ ಆಗ್ಬೇಕಾಗಿತ್ತಂದ್ರೆ ಅದು ಕೇವಲ ಸದ್ಗುರುವಿನ ಮುಖದಿಂದ ಆಗ್ತವೆ ಹೊರತಾಗಿ ನಾನೇನಾದ್ರೂ ಗ್ರಂಥಗಳನ್ನು ಓದಿದಂತ ತಿಳ್ಕೊತೀನಿ, ಧರ್ಮದಿಂದ ನಡೀತೀನಿ, ಏನೇ ನೀ ನಡಿ, ಧರ್ಮದಿಂದಲೇ ನಡಿ, ಕರ್ಮವನ್ನರೇ ಮಾಡು ಅಥವಾ ಯೋಗ ಸಾಧನೆಗಳನ್ನಾದ್ರೂ ಮಾಡು. ಇದ್ರಾಗೆ ಅಷ್ಟಾಂಗ ಯೋಗ ಅಂತ ಬರ್ತದೆ. ಇದ್ರಾಗ ನಾಮ ಸಾಧನೆಯೊಳಗೆ ಅಷ್ಟಾಂಗ ಯೋಗ ಅಂತ ಬರ್ತದೆ. ಅಷ್ಟಾಂಗ ಯೋಗ ಅಂದ್ರ ಈ ಎಲ್ಲ ಅಷ್ಟ ಅಂಗಗಳನ್ನು ಕ್ಲೀನ್ ಮಾಡಿಕೊಂಡು ನಾಮಸ್ಮರಣೆ ಮಾಡೋದು. ಆ ಅಷ್ಟಾಂಗ ಯೋಗದ ಗುಂಗಿನೊಳಗೆ ಇದ್ದವ್ರು ಅಂತಾರೆ ನಮ್ಮಂಥವ್ರಿಗೆ ಹಿಂಗೆ ಮಾಡಿದ್ರೆ ಆಗ್ತಾನ. ಅಷ್ಟಾಂಗ ಯೋಗ ಮೊದಲು ಸಾಧಿಸಬೇಕು ಅಂತಾರೆ. ಏನು ಸಾಧಿಸಿದ್ರು ಸಹಿತ ಗುರುಕೃಪಾ ಇರ್ಲಿಕ್ಕಂದ್ರೆ ನಾಹಿ ಆತ್ಮಜ್ಞಾನ. ಗುರುಕೃಪೆ ವಿಣ ನಾಹಿ ಆತ್ಮಜ್ಞಾನ. ವಾವುಗಾತೋ ಸೀಣ ಸಾಧನ ಅಂತ, ನೀ ಬೇಕಾದಷ್ಟು ಸಾಧನ ಮಾಡು ಏನ್ರಿ. ಅದಕ್ಕೆ ಅವ್ರಂತಾರ ನೀ ಬೇಕಾದಷ್ಟು ದಡಪಣ ಮಾಡು, ಸಾಧನ ಮಾಡು, ಬೇಕಾದಷ್ಟು ಶ್ರಮ ತಗೋ, ತೀರ್ಥಯಾತ್ರೆಗಳ ಮಾಡು, ಯೋಗ ಸಾಧನೆಗಳನ್ನು ಮಾಡು, ಅಷ್ಟಾಂಗ ಯೋಗಗಳನ್ನು ಮಾಡು, ಏನೇ ಮಾಡಿದ್ರು ಸಹಿತ ನಿನ್ನ ಗುರುವಿನ ಕೃಪಾ ನಿನಗಾಗಲಿಲ್ಲ ಅಂದ್ರೆ ನಿನ್ನ ಸ್ವರೂಪದ ಸಾಕ್ಷಾತ್ಕಾರ ನಿನಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಭಗವಂತ ಎಲ್ಲೆಲ್ಲಿ ಅಡಿಗ್ಯಾನ ಅನ್ನುವಂತ ತಿಳಿಲಿಕ್ಕೂ ಸಾಧ್ಯ ಇಲ್ಲ ಅಂತ. ಎಲ್ಲಿದಪ್ಪ ಹಂಗಾರ ಪರಮಾರ್ಥದ ಗುಹ್ಯ ಅಂದ್ರ ನವೇ ಕರ್ಮ. ನಾವು ಭಯಂಕರ ಕರ್ಮದಾಗ ಏನ್ರಿ ಭಯಂಕರ ಯೋಗ ಯಾಗ ಅದನ್ನ ಯಜ್ಞಗಳು ಮಾಡ್ತೀವಿ, ಮಂತ್ರ ಎಲ್ಲ ಏನು ಅನ್ನೋದ್ರಾಗೆ ಸ್ವಲ್ಪ ಫರಕ್ ಆಗಿದ್ರು ಸಹಿತ ಅದು ಅಪಾರ್ಥ ಆಗಿ ಹೋಗ್ತದೆ. ಅಷ್ಟೇನು ಸಹಳಿಲ್ಲ ಕಲಿಯುಗದೊಳಗೆ. ಅದಕ್ಕೆ ಏನು ಮಾಡಿದ್ರು, ಉಳಿಕಿದ ಯುಗದೊಳಗೆ ಯೋಗ ಯಾಗ ಅವೆಲ್ಲ ಇದ್ದು ಪೂಜಾದಿಗಳು. ಈ ಕಲಿಯುಗದಾಗ ಏನಿಲ್ಲ, ಕೇವಲ ಭಗವಂತನ ನಾಮಸ್ಮರಣೆ ಮಾಡಿಬಿಟ್ರೆ ಸಾಕಂತಾರ. ಯಾಕಂದ್ರೆ ಅಷ್ಟೇ ಸಾಧಿಸ್ಲಿಕ್ಕೆ ಸಾಧ್ಯದ, ಉಳಿಕಿದ್ದೇನು ಸಾಧಿಸೋದಿಲ್ಲ. ಆಯುಷ್ಯನ ಕಡಿಮೆ, ಅದನ್ನ ತಿಳಿಸಿ ಹೇಳೋರು ಕಡಿಮೆ, ಅದನ್ನ ಮಾಡಿಸುವಂತ ಗುರುಗಳು ಏನಪ್ಪಾ ಅಂದ್ರ ಹಿಂಗೆ ಏನಪ್ಪಾ ಪರಿಪೂರ್ಣ ಇದು ಆಗ್ತಾ ಹೇಳ್ತಾರ ಅಂತೇಳಿ ಹಿಂಗೂ ಇಲ್ಲ. ಯಾಕಂದ್ರ ಈಗೆಲ್ಲನೂ ಅಷ್ಟೊಂದು ಪರಿಪೂರ್ಣತಾ ಅನ್ನುವಂಥದ್ದು, ಆ ಪವಿತ್ರತಾ ಅನ್ನುವಂಥದ್ರ ಕೊರತೆ ಅಂತೂ ಈ ಕಲಿಯುಗದಾಗ ಬಹಳ ಅದಂತ. ಸಂಘದೋಷದಿಂದ ಎಲ್ಲನೂ ಮಾಡ್ತೇವೆ ಕರೆ. ನಾವು ಹಿಂದಕ್ಕೆ ಮತ್ತೆ ಈಗ ನೋಡಿದೇವೆ ಅಂದ್ರೆ ಎಷ್ಟು ಫರಕ್ ಅದ ಅಂತೀರಿ ನೀವು. ಈಗ ನೋಡ್ರಿ, ಹಿಂದಕ್ಕೆ ಎಷ್ಟು ಮಡಿ ಇದರಿಂದನೇ ಅವ್ರು ಆಚಾರ್ಯರು ಬಂದು ಎಲ್ಲ ಮಾಡಿಸ್ತಿದ್ರು. ಈಗ ಹಂಗಿಲ್ಲ, ಬರ್ತಾರ ಸರಾಸರ ಇವನ್ ತೆಗಿತಾರ ಮಾಡಿಬಿಡ್ತಾರ. ಅವನ್ನೆಲ್ಲ ನೀವು ವಿಚಾರ ಮಾಡಿದೇವೆ ಅಂದ್ರೆ ನಾವು ಆ ಪವಿತ್ರತಾ ಕಲಿಯುಗದಾಗ ಸಾಧಿಸ್ಲಿಕ್ಕೆ ಸಾಧ್ಯನೂ ಇಲ್ಲ ಅವರಿಗೆ. ಅವ್ರದ್ದು ಏನು ತಪ್ಪಲ್ಲ. ಅದಕ್ಕೆ ಎಲ್ಲ ಬಿಡ್ರಲ್ಲಪ್ಪ, ಸುಮ್ಮನೆ ನಾಮಸ್ಮರಣೆ ಮಾಡಿಬಿಡ್ರಲ್ಲ.
ಏನು ಜನಾಬಾಯಿ ಏನು ಪ್ರಯತ್ನ ಮಾಡಿದ್ಲು ಹೇಳ್ರಿ? ಬರೀ ನಾಮಸ್ಮರಣೆ, ವಿಠಲ ವಿಠಲ ವಿಠಲ, ಹಗಲ ರಾತ್ರಿ ವಿಠಲ ವಿಠಲ ಅಂತಿದ್ಲು. ಹೆಂಡಿ ತರ್ಲಿಕ್ಕೆ ಹೋದಾಗು ವಿಠಲ್ನೇ ಅವ್ರ ಜೋಡಿ ಬರ್ತಿದ್ದ, ಕೂಳು ಹಚ್ಚಲಿಕ್ಕೆ ಹೋದಾಗು ವಿಠಲ್ನೇ ಬರ್ತಿದ್ದ, ಬರ್ಲಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಬೈಸ್ಕೋತಿದ್ದ ಈಕೆ ಕೈಲೇ. ಏನು ಮಾಡ್ತಿದ್ಲು, ಬರೇ ವಿಠಲ ವಿಠಲ ವಿಠಲ. ಭಾಳ ಕೆಟ್ಟಿಗೆ ಸಿಟ್ಟು ಲೇಟ್ ಆತಂದ್ರೆ ವಿಟ್ಯಾ ಅಂತಂತಿದ್ಲು. ಏನು ಆಕಿ ವಿಟ್ಯ ಆದ್ರೂ ನಗ್ತಿದ್ದ, ವಿಠಲ ಆದ್ರೂ ನಗ್ತಿದ್ದ. ಆಕಿ ಜೊತೆ ಕಟ್ಗಿ ತರ್ಲಿಕ್ಕೆ ಹೋಗ್ತಿದ್ದ. ಕಟ್ಗಿ ತರ್ಲಿಕ್ಕೆ ಹೋದ್ರೆ ಜನಾಬಾಯಿ ಹೊರಿ ಅವನ ಮೇಲೆ ಹೊರಸಾಕ್ಯಂತ್ರಿ. ಕಟ್ಗಿ ಏನು ಕಡ್ದದು ಅದು ಗಂಟ ಅವನ ಮೇಲೆ, ವಿಠಲ್ ಮೇಲೆ ಹೊರಸಾಕಿ ಒಂದು ಹಗ್ಗ ತಗೊಂಡು ಸೊಂಟಕ್ಕೆ ಕಟ್ಟಿ ಹಿಂದ್ ಕೈಯಾಗ ಹಿಡ್ಕೊಂಡ ಹೆಂಗ ಕುದುರೆ ಹೊಡಿತಿರ್ತಲ್ಲ, ಎತ್ತ ಕುದುರೆ ಹಂಗ ಹೊಡಿತಿದ್ಲಂತಕ್ಕಿನ. ಹೊಡಿಬೇಡ ಜನಿ, ಹೊಡಿಬೇಡ ಜನಿ, ಹೋಗ್ತಾನಂದ್ರು ಸಹಿತ ಲಘು ನಡಿ ಲಘು ನಡಿ ಅಂತೇಳಿ ಆ ರೀತಿ ಮಾಡ್ತಿದ್ಲಂತ ಜನಾಬಾಯಿ. ಇಷ್ಟ ಆಕಿ ಆಳಿನ ಆಳಾಗಿ ದುಡಿಲಿಕ್ಕೆ ಆಕಿಗೆ ಹೆಳಲ್ ಹಾಕ್ತಿದ್ದ, ಎಣ್ಣೆ ಹಚ್ತಿದ್ದ, ತಲೆ ಹಿಕ್ಕತ್ತಿದ್ದ. ಇವನ್ನೆಲ್ಲ ವಿಠಲೆ ಮಾಡ್ತಿದ್ದಂದ್ರೆ ಯಾವ ಕಾರಣಕ್ಕಂದ್ರೆ ಏನೂ ಮಾಡ್ತಿದ್ದಿಲ್ಲ ಆಕಿ. ಇವ್ಯಾವ ಕರ್ಮ ಧರ್ಮ ಯೋಗ ಇವ್ಯಾವೂ ಮಾಡ್ತಿದ್ದಿಲ್ಲ. ಆಮೇಲೆ ನವೇ ಭೋಗ, ಏನು ತಿನ್ನೋದು ಬಿಟ್ಟಿದ್ದಿಲ್ಲ, ಉಣೋದು ಬಿಟ್ಟಿದ್ದಿಲ್ಲ, ಏನು ಅಲ್ಲೇ ಗುಡಿಸಲು ಹಾಕೊಂಡಿದ್ಲು. ಇವ್ರ ಅಕ್ಕ ಊಟ ಮಾಡಿದ ಮೇಲೆ ಅರ್ಧ ತಿಂದ ಮೇಲೆ ಸರಿಸಿದ್ರೆ ಅದನ್ನೇ ತಿಂತಿದ್ದು. ಇರ್ಲಿಕ್ಕಂದ್ರೆ ಇದ್ದ ಹಿಟ್ಟು ತಗೊಂಡು ಬೀಸಿದ ಮೇಲೆ ಏನು ತಳಗ ಉಳಿತೈತಲ್ಲ ಆ ಹಿಟ್ಟು ತಗೊಂಡು ನಾದ್ಕೊಂಡು ಭಾಕ್ರಿ ಮಾಡ್ಕೊಂಡು ತಿಂತಿದ್ಲು. ಅಲ್ಲಿ ರುಕ್ಮಿಣಿ ಬೇಕಾದಂಥ ಏನಪ್ಪ ಅಂದ್ರೆ ಅಂಥ ಒಂದು ಪಕ್ವಾನಗಳನ್ನು ಮಾಡಿ ಹಾಕ್ಲಿಕ್ಕೆ ಹತ್ತಿದ್ರು ಸಹಿತ ಪಾಂಡುರಂಗ ಅಂತಿದ್ದಂತ, ಇಲ್ಲ ನಾ ಜನಿ ಮನೆಗೆ ಹೋಗ್ತೀನಿ ಊಟಕ್ಕಂತೇಳಿ. ಏನಿತ್ತು ಹೇಳ್ರಿ ಇಲ್ಲಿ? ಆದ್ರೆ ಆಕಿ ಮಾಡುವಂತಹ ನಾಮ ಏನದಲ್ಲ ಅದು ವಿಠಲಮಯ ಆಗಿಬಿಟ್ಟಿದ್ಲ. ಆಕಿ ವಿಠಲಮಯ ಆಗಿಬಿಟ್ಟಿದ್ಲ. ಹಂಗ ನಾಮಸ್ಮರಣೆ ಹೆಂಗದ ಅಂದ್ರೆ ನಾಮಕ್ಕಾಗಿ ಭಗವಂತ ಆಳಾಗಿ ದುಡ್ದಾನ ಅಂದಾಗ ಇವತ್ರಿ ಎಲ್ಲ ಬೆಂಗುಡಿಗೆ ಯಾಕೆ ನೀವು ಭಾಳ ಗದ್ಲಕ್ಕೆ ಹಾಕೋತೀರಿ ಅಂತಾರ ಅವ್ರು ಸಮರ್ಥರು. ಯಾಕಂದ್ರೆ ಇವನ್ ಏನು ಮಾಡಿದ್ರು ಆತ್ಮಜ್ಞಾನ ಅನ್ನುವಂಥದ್ದು, ಪರಮಾರ್ಥ ಅನ್ನುವಂಥದ್ದು ಸದ್ಗುರು ಕೃಪೆಯೊಳಗದ, ಸದ್ಗುರುಗಳು ತಿಳಿಸಿ ಹೇಳೋದ್ರಾಗದ ಅಂದಾಗ ಇವನ್ನೆಲ್ಲ ಮಾಡಿನ ಸಾಧಿಸುಗೊತ್ತನಿ ಅಂತೇಳಿ ನೀವು ಅದಕ್ಕೆ ಯಾಕೆ ಗಂಟೆ ಬೀಳ್ತೀರಿ? ಅದಕ್ಕೆ ಅವೆಲ್ಲ ನೀವು ಮಾಡ್ಲಿಕ್ಕೆ ಹೋದ್ರು ಸಹಿತ ಸರಿಯಾಗಿ ಆಗೋದಿಲ್ಲ, ಹೆಚ್ಚು ಕಡಿಮೆ ಆಗ್ತಾವ. ನೀ ನಾಮಸ್ಮರಣೆ ಮಲ್ಕೊಂಡರೆ ಮಾಡಿ, ಕೂತರೆ ಮಾಡಿ, ಭಗವಂತನೇ ಅಂತ ನೀ ಹೆಂಗೆ ಮಾಡಿದ್ರು ನನಗೆ ಸಂತೋಷ ಅದ ಅಂತ. ಮತ್ತು ಇಷ್ಟು ಸರಳ ಇದ್ರು ಯಾಕೆ? ಸರಳ ಇದ್ದದ್ದು ನಮಗೆ ಮಾಡ್ಲಿಕ್ಕೆ ಒಲ್ಲೆ ಆಗ್ತದ್ರಿ. ಬಿರಿ ಇದ್ದದ್ದು ಅಗದಿ ನೋಡ್ರಿ ನೀವು. ಏನು ಸರಳ ಇರ್ತದೆ. ಈಗ ನಮ್ಗೆ ಪ್ಲೇಟ್ನಾಗ ಹಾಕಿ ಕೊಡ್ತಾರೆ ಸರಳ. ಹಿಂಗೆ 5 ಬಟ್ ಮಾಡ್ಯಾನ ಭಗವಂತ. ಅದು 5 ಬಟ್ಟಿ ಒಂದೇ ಅಳತೆ ಮಾಡಿದ್ದಂತ ತಿಳ್ಕೊರಿ ನೀವು. ಏನು ಹಿಡಿಲಿಕ್ಕೆ ಬರ್ತಿದ್ದಿಲ್ಲ. ಸುಮ್ಮನೆ ಇವೆಲ್ಲ ಇವನು ಒಂದು ಹೆಚ್ಚು ಕಡಿಮೆ ಹಿಂಗೆಲ್ಲ ಮಾಡಿ ಮತ್ತೆ ಅದಕ್ಕೊಂದು ಅಗದಿ ಸಪೋರ್ಟ್ ಆಗಿ ಈ ಬಟ್ ಇಟ್ಟಾನ. ನೀವು ನೋಡ್ರಿ, ತುತ್ತು ತಗೋರಿ, ಹಿಡೀರಿ, ತಿನ್ರಿ. ಮತ್ತು 5 ಬಟ್ನೊಳಗೆ ಅಮೃತ ಬಟ್ಟು ಒಂದದ. ಅದು ನೀವು ತಿಂದ್ರಿ ಅಂದ್ರೆ ನಿಮ್ಮ ಇದ್ರ ಜೋಡಿ ಅನ್ನದ ಜೋಡಿ ಅಮೃತನೂ ಹೋಗ್ತಿರ್ತದೆ. ಅದನ್ನ ಬಿಡುದು, ಚಮಚೆ ತೊಗೊಂಡು ತಿನ್ನೋದು. ಚಮಚೆ ತೊಗೊಂಡು ಹಿಂಗೆ ಅಂತೇಳಿ ಮತ್ತು ಅದ್ರ ಈಗ ಅದನ್ನ ಮತ್ತೆ ನಾಟ ಇದು ಮಾಡ್ಕೊತ ಮ್ಯಾಗಿ ಅಂತ ಬರ್ತಾವ ನೋಡ್ರಿ. ಈಗ ಅವು ಹಿಂದಕ್ಕೆ ಅವು ಇಷ್ಟಿಷ್ಟು ಉದ್ದಿರ್ತಾವು. ಅವನು ತಗೊಂಡು ಇದು ಮಾಡ್ಕೊಂಡು ಹುರ್ಷ್ ಅಂತ ಒಳಗೆ ಔಷಧ ಹಾಕ್ಕೊಂಡು ಅವ್ನು ಸರಿಸ್ಕೊಂಡು ಹೊರತಿ. ಅಂದರೆ ಎಷ್ಟರೇ ನಮ್ಮಂತಲೇ ಅಜ್ಞಾನ ಆವರಿಸಿದಂದ್ರೆ ಸರಳ ಕೊಟ್ಟಾನ ಭಗವಂತ. ಯಾಕೆ ಮಾಡಬಾರ್ದು? ಏನು ಯಾಕೆ ಮಾಡಬಾರ್ದು ಅಂತ. ಅದಕ್ಕೆ ಇವನ್ನೆಲ್ಲ ಎದಕ್ಕೂ ಅದಕ್ಕೂ ಇದು ಇಲ್ಲಪ್ಪ. ಪರಮಾರ್ಥ ಅನ್ನುವಂಥದ್ದು ಕೇವಲ ನಾಮಸ್ಮರಣೆ ಮಾಡೋದ್ರಿಂದ ಮಾತ್ರ ನಿಮಗೆ ಸಾಧಿಸ್ತದ ಅಂತಾರೆ ಸಮರ್ಥ. ನೀವು ಯಾರು ತುಕಾರಾಮ್ ಮಹಾರಾಜರ ತಗೋರಿ, ಜ್ಞಾನೇಶ್ವರ ಮಹಾರಾಜರನ್ನ ತಗೋರಿ, ಆಮೇಲೆ ಜನಾಬಾಯಿನರೇ ತಗೋರಿ, ಆಗಿ ಹೋದಂಥ ಸಂತರು, ಸದ್ಗುರುಗಳು, ಶಿಷ್ಯರು ಇವರೆಲ್ಲರೂ ಏನು ಮಾಡಿದ್ರು ಅಂದ್ರೆ ಭಗವಂತನ ನಾಮಸ್ಮರಣೆಯನ್ನೇ ಮಾಡಿದ್ರು. ಅಂದಾಗ ನಾವ್ಯಾಕೆ ಮತ್ತೆ ಇದನ್ನ ಮಾಡಿ ಹೈರಾಣ ಆಗ್ಬೇಕು ಹೇಳ್ರಿ? ನೀವು ಗಾಳಿ ಗುದ್ದಿ ಮೈ ನೂಸ್ಕೊಂಡ್ರಂತ ನಮ್ಮ ಕಡೆ ಒಂದು ಇದು ಅದ ನೋಡ್ರಿ. ಗಾಳಿ ಹೋಗ್ತಿರ್ತ, ಅದಕ್ಕೆ ಗುದ್ದಲಿಕ್ಕೆ ಹೋದ್ರೆ ನಿನ್ನ ಮೈನೇ ನೂಸ್ತದ, ಮತ್ತೊಂದು ಏನಾಗುದಿಲ್ಲ. ಅದು ಹೌದಲ್ರಿ? ಅದಕ್ಕೆ ಸುಮ್ಮನೆ ಹೈರಾಣ ಆಗಬೇಡ್ರಪ್ಪ ಅಂತೇಳಿ ಅವ್ರಂದ್ರು. ನವೇ ಕರ್ಮ ನಾ ಧರ್ಮ ನಾ ಯೋಗ ಕಾಯಿ, ನವೇ ಭೋಗ ನಾ ತ್ಯಾಗ. ಭಾಳ ಬಿಟ್ಟು ಹೋಗೋದ್ರಿಂದನೇ ಭಗವಂತ ಸಿಗ್ತಾರಂತೀರೇನು ನೀವು? ಯಾಕ್ರಿ ಪ್ರಸಾದ್? ಸಂಸಾರ ಬಿಡ್ಬೇಕಂತಾರಂತೆ, ಬಿಟ್ಟು ಹೋದ್ರಿ ಅಂತ ತಿಳ್ಕೋರಿ ನೀವು. ಬಿಟ್ಟು ಹೋದ್ರು ಸಹಿತ ವೈರಾಗ್ಯ ಹೆಂಗಿರ್ಬೇಕಂದ್ರೆ ವಿವೇಕಯುಕ್ತ ವೈರಾಗ್ಯ ಇರಬೇಕು. ಹಂಗೆ ಒಮ್ಮೆ ವೈರಾಗ್ಯ ಬಂದು ಹೋಗಿಬಿಡ್ತಾರೆ ಕೆಲವೊಬ್ಬರು. ಹಿಮಾಲಯಕ್ಕೆ ಹೋದಂಥ ಒಬ್ಬ ವಕೀಲ್ ಇದ್ದಂಥವ
ಒಮ್ಮೆ ಅವಾಗ ಏನೋ ವೈರಾಗಿ ಬಂತು, ಹಿಮಾಲಯಕ್ಕೆ ಹೋಗಿ ತಪಸ್ಸರ್ ಮಾಡ್ಬೇಕಂತ ಎಲ್ಲ ಅರಬಿಗಿರಿಬಿ ತೆಗೆದು ಒಂದು ತಟ್ಟು ಸುತ್ತಕೊಂಡು ಕೂತಂತಲ್ಲಿ ಹಿಮಾಲಯದಾಗ ಇದು ಮಾಡ್ಕೋತ ಒಂದು 7-8 ವರ್ಷ ಹೋಗಿತ್ತಂತ. ಒಮ್ಮೆ ಹಿಮಾಲಯ ಕಡೆ ಅವ್ರ ಊರನ್ನ ಅವ್ರು ಹೋದ್ರಂತ ಕಡೆ ಹೋದವ್ರೆಲ್ಲ ಯೋಗಿಗಳು ಯಾರ್ಯಾರಿದ್ದಾರೆ ನೋಡ್ಬೇಕಂತ ಅವ್ರ ದರ್ಶನ ತಗೋಬೇಕಂತ ಹೋದಂತ. ಇವ್ ಕೂತಿದ್ರ ಆ ಊರನ್ನ ವಕೀಲಲ್ಲಿ ಹೋದವ. ಅವ್ನು ನೋಡಿದ ಈ ಮಂದಿ ಎಲ್ಲ ನಮ್ಮೂರದ ಕಾಣಿಸ್ತದಂತ. ನೋಡ್ರಿ ಇಷ್ಟು ವರ್ಷ ಆದ್ರೂ ಸಹಿತ ಈ ಕಡೆ ಇದು ಹೋಗೇ ಇಲ್ಲ ಅವಾಗ. ಅಂದ ಕೂಡ ಬರ್ರಿ ಅದು ಯಾವ್ರವ್ರು ನೀವು, ನಾವು ಇಂಥವ್ರು ಹೌದಾ ಅಂದ್ಕೂಡ ಅವ್ರ ಊರನ್ನವ್ರ ಇದ್ರು ಅವರು. ಅಂದ್ಕೂಡಲೇ ಇವ್ರು ಹೆಂಗೆ ಆರಾಮಿದ್ದಾರನ ಅವ್ರು ಅಂತ ಕೇಳಿದಂತ. ಅಂದ್ರೆ ಇವ್ರ ಮನೆಯವರು ಮಕ್ಕಳು ಏನಿದಾರಲ್ಲ, ಇವ್ರ ಮನಿ ಅದಲ್ಲ, ಆ ಮನೆ ಮಂಡಳಿ ಆರಾಮಿದ್ದಾರಿಲ್ಲ. ಒಳ್ಳೆ ಆರಾಮಿದ್ದಾರಲ್ರಿ, ಏನು ಮಾಡೋದು, ಅವನೇ ವಕೀಲ ಇದ್ದ, ಏನು ಬಿಟ್ಕೊಟ್ಟು ಹೋಗ್ಬಿಟ್ಟ ಹಿಮಾಲಯಕ್ಕೆ, ಅವ್ರು ಆರಾಮಿದ್ದಾರೆ ಅಂತ. ಆರಾಮಿದ್ದಾರ ಅಂದ್ರೆ ಈ 8-10 ವರ್ಷ ಇಲ್ಲಿ ಬಂದು ಹಿಮಾಲಯದಾಗಿದ್ರು ಸಹಿತ ಅವಾಗೇನು ಆತ್ಮಜ್ಞಾನೂ ಆಗಲಿಲ್ಲ, ನಾಮಸ್ಮರಣೆ ಹೊತ್ತಿಲ್ಲ, ವಾಸನೂ ಹೋಗಲಿಲ್ಲ, ವಿಷಯದ ಮೇಲೆ ಆಸೆ ಹೋಗಲಿಲ್ಲ, ಬರೀ ಬಿಟ್ಟು ಅನ್ನೋದು ಖರೆ ಆಯ್ತು. ಆದ್ರೆ ಮನಸ್ಸಿಗೆ ಸಮಾಧಾನ ಅನ್ನುವಂಥದ್ದು ಕಳ್ಕೊಂಡ ಅನ್ನೋದು ಇದು ಆತಿಲ್ರಿ. ಅದಕ್ಕೆ ಎದಕ್ಕೆ ಬಿಡ್ಬೇಕು? ಅದಕ್ಕೆ ಅವ್ರಂತಾರೆ ನವೇ ಭೋಗ ನಾ ತ್ಯಾಗ ನಾ ಸಾಂಗಪಾಯಿ, ಏನ್ ನೀ ಬಿಟ್ಟು ಹೋಗೋದ್ರಿಂದನೂ ಆಗುವುದಿಲ್ಲ. ಮಣೆ ದಾಸ ವಿಶ್ವಾಸ ನಾಮೀಧರಾವ. ಸಮರ್ಥರ ದಾಸಬೋಧನಾಗ ಸಮರ್ಥರು ಇದ್ರಾಗ ಅಂದ್ರು ಮಣೆ ಅಂದ್ರೆ ಸಮರ್ಥರು ಹೇಳ್ತಾರ ದಾಸ ಸಮರ್ಥ ರಾಮದಾಸ್ ಮಹಾರಾಜ್ ಹೇಳ್ತಾರ ನಾಮಸ್ಮರಣೆಯೊಳಗೆ ವಿಶ್ವಾಸ ಇಡಂತ. ನಾಮಸ್ಮರಣೆ ನಿನಗ ಸದ್ಗುರುಗಳು ನೀಡಿದಂತಹ ನಾಮಸ್ಮರಣೆ ಮೇಲೆ ಅಖಂಡ ಶ್ರದ್ಧೆಯ ನೀಡು. ಇಟ್ಟ ಪ್ರಭಾತೆ ಮನಿ ರಾಮ ಚಿಂತಿತ ಜಾವ. ನಸೀಕಲೆಯದ ಆ ನಾಮದೊಳಗೆ ನಾಮಿ ಇದ್ದಾನಂತೇಳಿ ಒಂದೇ ಆಸನದಾಗ ಕೂತ್ಕೊಂಡು ಅದು ನಾಸಿಕಾಗ್ರದ ಮೇಲೆ ದೃಷ್ಟಿ ಇಟ್ಟುಕೊಂಡು ಪರಾಪಶ್ಯಂತಿ ಮಧ್ಯಮ ಈ 4 ಏನಪ್ಪಾ ಅಂದ್ರೆ ವಾಣಿಯೊಳಗ ಶ್ವಾಸದ ಜೋಡಿ ನಾಮಸ್ಮರಣೆ ನೀನು ಮಾಡ್ಕೋತ ಇದ್ದೆ ಅಂದ್ರೆ ಏನು, ಆವಾಗ ನಿನಗ ನಿನ್ನ ಸ್ವರೂಪದ ಒಂದು ಸಾಕ್ಷಾತ್ಕಾರ ಆಗ್ತದೆ, ನಿನ್ನ ಸದ್ಗುರುಗಳ ಸ್ವರೂಪದ ಸಾಕ್ಷಾತ್ಕಾರ ಆಗ್ತದೆ. ಅದೇ ವಸ್ತು ಎಲ್ಲದಲ್ಲಿ ತುಂಬೇದ ಅನ್ನುವಂಥದ್ದನ್ನು ನಿನಗೆ ಸಾಕ್ಷಾತ್ಕಾರ ಆಗ್ತದೆ. ಆವಾಗ ಮಾತ್ರ ನಿನ್ನಲ್ಲಿರುವಂಥ ಅಹಂಕಾರ ಹೋಗಿ ಬ್ರಹ್ಮಾನಂದದ ಒಂದು ಸ್ಥಿತಿ ನಿನಗೆ ಪ್ರಾಪ್ತ ಆಗ್ತದೆ ಅಂಥೇಳಿ ಈ 2 ಶ್ಲೋಕನಾಗೂ ಸಮರ್ಥರು ನಾಮಸ್ಮರಣೆ ಬಗ್ಗೆ ಇಷ್ಟೊಂದು ವಿವರವಾಗಿ ಹೇಳ್ಯಾರ. ಏನೂ ಮಾಡಬೇಡಪ್ಪ, ಒಟ್ಟಿನ ಮೇಲೆ ಈ 2 ಶ್ಲೋಕನಾಗ ಅಂತಾರೆ ನೀ ಏನೋ ಬೇಡ ನಾಮಸ್ಮರಣೆ ಮಾಡ್ಕೊತ ಇರು ಅಂದಾರ. ಆ ರೀತಿ ನಾವು ನೀವುಗಳೆಲ್ಲ ಸದ್ಗುರು ಕೊಟ್ಟಿದಂಥ ನಾಮಸ್ಮರಣೆ ಅಥವಾ ಯಾವ ದೇವರ ನಿಮಗೆ ಇಷ್ಟು ದೇವರಿದ್ದಾರೆ ಅವ್ರ ನಾಮಸ್ಮರಣೆ ಮಾಡ್ರಿ. ಒಟ್ಟು ಯಾವಾಗಲೂ ನಾಮಸ್ಮರಣೆಯೊಳಗಿದ್ದ ನೀತಿಯನ್ನು ಕಾಯ್ಕೊಂಡು ಎಲ್ಲರ ಅಂತಃಕರಣವನ್ನು ಗೆದ್ಕೊಂಡು ಎಲ್ಲದರೊಳಗೂ ಭಗವಂತ ಇದ್ದಾನಂತ ತಿಳ್ಕೊಂಡು ನಾವು ನಾಮಸ್ಮರಣೆ ಮಾಡ್ಕೊತ ಹೋದಿವಿ ಅಂದ್ರೆ ಒಂದಿಲ್ಲ ಒಂದು ದಿವಸ ನಮಗೆ ಗುರುಕೃಪಾದಿಂದ ಎಲ್ಲ ಕಡೆ ಅವನೇ ತುಂಬ್ಯಾನ ಅನ್ನುವಂಥದ್ದು. ಹೆಂಗ ನಾಮಸ್ಮರಣೆ ಪ್ರಭಾವದಿಂದ ಪ್ರಹ್ಲಾದ ಎಲ್ಲಿ ಬೇಕಾದ್ರೆ ಕಾಣಿಸ್ತಿದ್ದಂಥವ್ ನಾರಾಯಣ. ಹಿರಣ್ಯಕಶಿಪು ಅಂದ ಎಲ್ಲಿದ್ದಾನೋ ನೀನು ನಾರಾಯಣ ಅಂತಂದವ. ಅದಕ್ಕೂ ಎಲ್ಲ ಕಡೆ ಇದ್ದಾನಂತಂದ. ಸಣ್ಣ ಹುಡುಗ ಈ ಕಂಬದೊಳಗಿದ್ದಾನ ಕಂಬನೇ ಗದಾ ತಗೊಂಡು ಹೊಡೆದ ಅದ್ರಾಗ ನರಸಿಂಹ ಅವತಾರ ತೊಟ್ಟುಕೊಂಡು ಭಗವಂತೇ ಬರಬೇಕಾದ. ಅಂದ್ರೆ ನಮ್ಮ ಶ್ರದ್ಧಾದ ಮೇಲೆ ಭಗವಂತ ಎಲ್ಲ ಕಡೆ ಇದ್ದಾರನ್ನುವಂಥದ್ದು ಸಾಕ್ಷಾತ್ಕಾರ ನಮಗಾಗ್ತದೆ. ಅದಕ್ಕೆ ಅಖಂಡ ನಾಮಸ್ಮರಣೆ ಮಾಡೋದೇ ಒಂದು ಮುಖ್ಯ ಗುರಿ. ಅದ್ರ ಮೇಲೆ ವಿಶ್ವಾಸ ಇಡ್ರಿ. ಮಣೆ ದಾಸ ವಿಶ್ವಾಸ ನಾಮೀಧರಾವ ಪ್ರಭಾತೆ ಮನಿ ರಾಮ ಚಿಂತಿತದಾವ. ಎಲ್ಲ ಟೈಮ್ದಾಗೂ ಮಾಡ್ರಿ ಕರೆ, ಆದರೂ ನಸಿಕಲೆ ಎದ್ದು ನೀವು ನಾಮಸ್ಮರಣೆ ಮಾಡಿಕೊಡ್ತಾ ಹೋಗ್ರಿ ಅಂತೇಳಿ ಈ 10 ಶ್ಲೋಕನಾಗ ಇವತ್ತಿಗೆ 10 ಶ್ಲೋಕಗಳು. ಅದು 10 ಶ್ಲೋಕದೊಳಗೆ ಸಮರ್ಥರಂದ್ರು ಪ್ರಭಾತೆ ಮನಿ ರಾಮ ಚಿಂತಿತ ಜಾವ. ಅದಕ್ಕೆ ನಸಿಕಲೆ ಎದ್ದು ನಾವು ನೀವುಗಳೆಲ್ಲ ನಾಮಸ್ಮರಣೆ ಮಾಡಿ ಆ ನಾಮಿ ಒಳಗಿರುವಂಥ ಆನಂದವನ್ನು ಅನುಭವಿಸಿ ಗುರುಕೃಪೆಗೆ ಪಾತ್ರರಾಗಿ ಸದಾ ಏನು ಇಹ ಮತ್ತು ಪರ ಎರಡರಲ್ಲಿಯೂ ಆನಂದವನ್ನು ಅನುಭವಿಸಿಗೋತ ನಾವು ಈ ಜೀವನ ಸಾರ್ಥಕತೆ ಮಾಡ್ಕೊಂಡು ಅಂತ ಹೇಳ್ಕೊತ ಇವತ್ತಿನ ಸೇವೆಗೆ ನಾನು ವಿರಾಮ ಕೊಡ್ತೀನಿ. ಆಕಲ್ಪಾಯಿ ಶಿವಾವಿ ತಯಾಕುಳ ಮಾಜಿ ಆಸಕಳ ಹರಿಚಾದಾಸ कल्पनेची बाधा न हो कोण काळी ही संत मंडळी सुखी अहंकाराच्या वारा न लागो रासा माझा विष्णुदासा भाविकाशी नामा म्हणितया असावे कल्याण जामुकी निदान पांडुरंग पुंडली कौरदार विठ्ठल पार्वती पतेश्वर महादेव राजाद्रा सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते. जय चिदंबर. जय श्रीराम. जय जय रघुवीर समर्थ.
ನಾಮಸ್ಮರಣೆ ಮಾಡಿ. ಮತ್ತೆ ಇವತ್ತು ಗುರುವಾರ, ಇವತ್ತು ನಮ್ಮ ಮಧುಮಾಲತಿ ಅಮ್ಮ ಹೇಳಿದ್ರು, ಇವತ್ತೊಂದು ಹಬ್ಬ ಇದ್ದ ಹಾಗೆ. ಗುರುಗಳು ಬಂದು ಆ ಸಮರ್ಥರ ಮನೋಬೋಧದ ಶ್ಲೋಕಗಳನ್ನ ನಮಗೆ ವಿವರಿಸ್ತಾ ಇದ್ರೆ ಇವತ್ತು ಹಬ್ಬ ಇದ್ದ ಹಾಗೆ ಅಂತ ಹೇಳಿದ್ರು ಬೆಳಗ್ಗೆ. ಅಂದ್ರೆ ಸತ್ಸಂಗ ಯಾವ ರೀತಿ ಆಗ್ತಾ ಇದೆಯಪ್ಪ ಅಂತಂದ್ರೆ, ಎಲ್ಲರನ್ನು ನಾವು ಯಾವ ರೀತಿ ನೋಡ್ತಾ ಇದ್ದೀವಿ ಇಲ್ಲಿ ಅಂದ್ರೆ, ಒಂದು ವಿಶೇಷ ರೀತಿಯಲ್ಲಿ ಇವತ್ತೊಂದು ಬರ್ತಾರೆ, ಇವತ್ತೊಂದು ವಿಷಯವನ್ನ ತಿಳಿಸ್ತಾರೆ. ಆ ವಿಷಯಕ್ಕೆ ತಕ್ಕ ಹಾಗೆ ಏನೇನು ಆ ಊಟಕ್ಕೆ ಕೂತಾಗ ಅದಕ್ಕೆಲ್ಲ ಏನೇನು ಬೇಕು, ಜೋಳದ ರೊಟ್ಟಿ ಮಾಡಿದ್ರೆ ಅದೇನು ಬದನೆಕಾಯಿದು ಪಲ್ಯ, ಅದಕ್ಕೆ ಮತ್ತೆ ಅದಕ್ಕೆಲ್ಲ ಏನೇನು ಸಾಧನೆಗಳು ಬೇಕು, ಅದೆಲ್ಲ ಇದ್ದಾಗ ಊಟ ಹೇಗ್ ಸರಿ ಹೋಗುತ್ತೋ ಆ ರೀತಿ ಇವತ್ತು ಬೆಳಗ್ಗೆ ಅವ್ರು ಒಂದೇ ಒಂದು ಶಬ್ದದಲ್ಲಿ ಹೇಳಿದ್ರು, ಗುರುಗಳು ಬರ್ತಾರ್ರಿ ಇವತ್ತು, ಬಂದ್ರೆ ಇವತ್ತು ಹಬ್ಬ ಆದಾಗ್ರಿ. ಅಂದ್ರೆ ಈ ಏನು ಗುರುಗಳ ಒಂದು 35-36 ಕ್ಲಾಸ್ ಏನ್ ಆಗಿದೆ, ಅದು ಯಾವ ರೀತಿ ಆಗಿದೆಯಪ್ಪ ಅಂತಂದ್ರೆ, ಅದು ಒಂದು ಹಬ್ಬದ ರೀತಿಯಲ್ಲಿ ಕಾಯ್ತಾ ಇರ್ತೀವಿ ಗುರುವಾರ ಬಂತು ಅಂತ. ಯಾಕಪ್ಪ, ಅಲ್ಲೆಲ್ಲ ನಾವು ನೋಡಿ ಬರೀ ಪ್ರವಚನಗಳನ್ನು ಓದಿ, ಗ್ರಂಥಗಳನ್ನು ಓದಿ ಮಹಾರಾಜರು ಈಗ ಹೇಳಿದ್ರು ನಾಮಸ್ಮರಣೆ ಮಾಡಬೇಕು. ಈಗ ಸ್ವತಃ ನಮಗೆ ಆ ಮಹಾರಾಜರು ನಮ್ಮ ಎದುರಿಗೆ ಕೂತು ಆ ನಾಮಸ್ಮರಣೆ ಮಾಡಿದ್ರೆ ನಿಮಗೆ ದಾರಿ ಸಿಗುತ್ತೆ ಹೊರತು ಇಲ್ದಲೇ ಇದ್ರೆ ಏನೂ ಇಲ್ಲ. ಏನ್ ಗಳಿಸಿದ್ರು ಅದ್ರದ್ದು ಏನೂ ಪ್ರಯೋಜನ ಇಲ್ಲ. ಏನೇ ನಾವು ಪಾಂಡಿತ್ಯ ಪಡೆದ್ರು ಅಲ್ಲಿ ನಾಮಸ್ಮರಣೆಯಿಂದ ಮಾತ್ರ ನಮಗೆ ಆ ವೈಫೈ ಪಾಸ್ವರ್ಡ್ ಏನಪ್ಪಾ ಅಂತಂದ್ರೆ ನಾಮಸ್ಮರಣೆ. ಆ ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ರೆ ಮಾತ್ರ ನಾವು ಸದಾ ಆ ವೈಫೈ ಜೊತೆಗೆ ಕನೆಕ್ಟ್ ಆಗ್ತೀವಿ. ಇಂಟರ್ನೆಟ್ ಜೊತೆಗೆ ಆಗ್ಬೇಕು ಅಂದ್ರೆ, ಭಗವಂತನ ಜೊತೆ ನಮ್ದು ಕನೆಕ್ಟ್ ಆಗ್ಬೇಕು ಅಂದ್ರೆ ಆ ನಾಮಸ್ಮರಣೆ ಒಂದೇ, ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. ಹಾಗಾಗಿ ಸುಮ್ನೆ ವ್ಯರ್ಥ ನಮ್ಮ ಸಮಯವನ್ನ ವ್ಯರ್ಥ ಮಾಡಬೇಡಿ. ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಆ ನಾಮಸ್ಮರಣೆಯನ್ನು ಮಾಡ್ತಾ ಇದೇ ಜನ್ಮದಲ್ಲಿ ನಮಗೆ ನಮ್ಮ ಗುರಿಯನ್ನು ಮುಟ್ಟಬೇಕು ಅಂತ ಹೇಳಿ ಮತ್ತೊಮ್ಮೆ ಇವತ್ತು ಅವರು ನಮ್ಗೆ ಹೇಳಿದ್ದಾರೆ. ಹಾಗಾಗಿ ನೀವು ಬರೇ ಬೆಳಗ್ಗೆ ಹೊತ್ತು ಅಂದಲ್ಲ, ಬ್ರಹ್ಮಾನಂದ ಮಹಾರಾಜರದ್ದು ಪ್ರತಿದಿನ ಓದೋ ರೀತಿಯಲ್ಲಿ ಎದ್ದಾಗ, ನಿಂತಾಗ, ಕೂತಾಗ, ಹೋದಾಗ, ಬರುವಾಗ, ಮಲಗಿದಾಗ ಆ ನಾಮಸ್ಮರಣೆ ನಿಮ್ಮ ಇಷ್ಟ ಬಂದದ್ದು, ಇಂಥದ್ದೇ ತಗೋಬೇಕು ಅಂತಿಲ್ಲ. ಯಾರಿಗೆ ಯಾವ ನಾಮಸ್ಮರಣೆ ಇಷ್ಟ ಬರುತ್ತೋ ಅದನ್ನ ನಾವು ಮಾಡ್ತಾ ಆ ಗುರಿಯನ್ನ ತಲುಪೋಣ. ಹೀಗೆ ನಮಗೆ ಮಾರ್ಗದರ್ಶನವನ್ನು ಅವರು ಪ್ರತಿ ವಾರ ಬಂದು ನಮ್ಗೆ ಕೊಡ್ತಾ ಇರ್ಲಿ. ನಾವು ಆ ದೋಣಿಯಲ್ಲಿ ಹತ್ಕೋತಿದೀವಿ, ಅವ್ರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆ ದೋಣಿಯಲ್ಲಿ ಆ ನಾವಿಕ ಏನ್ ಹೇಳ್ತಾನೋ ಅದನ್ನ ನಾವು ಕೇಳೋಣ. ನಾವು ಇವತ್ತು ಹೇಳಿದ್ರು ಮಹಾರಾಜರು, ಇವತ್ತು ಕಡೆ ಒಳಗೆ ಬೋಧವಚನದಲ್ಲಿ ಹೇಳ್ತಾರೆ ಮಹಾರಾಜರು, ಸಂತರು ಗುರು ಹೇಳಿದ್ದನ್ನ ಕಣ್ಣು ಮುಚ್ಚಿಕೊಂಡು ನಡೆಸ್ಕೊಟ್ಟು ಹೋಗಬೇಕು, ಅದಕ್ಕೆ ಏನು ಯೋಚನೆ ಮಾಡಬಾರ್ದು. ಹಾಗೆ ನಮಗೆ ಆ ಸಮರ್ಥ ರಂಗರಾವ್ ಮಹಾರಾಜರು ಅವರ ತಮ್ಮ ಶಕ್ತಿಯನ್ನೆಲ್ಲ ಹಾಕಿ ನಮ್ಮ ಶಂಕರರಾವ್ ಗುರು ಮಹಾರಾಜರಿಗೆ ತಿಳಿಸ್ತಾ ಇದ್ದಾರೆ. ಹಾಗಾಗಿ ನೀವು ಎಲ್ಲ ಅವರ ದೋಣಿಯಲ್ಲೇ ಕೂತ್ ಬಿಟ್ಟಿದೀವಿ. ಯಾಕೆಂದ್ರೆ ಅವರು ಮೊದ್ಲು ಇದಾಗಿದ್ರು, ಏನೊಂದು ಕಂಡಕ್ಟರ್ ಆಗಿದ್ರು ಅಂತ ಹೇಳಿದ್ರು. ಹಂಗಾಗಿ ಅವ್ರಿಗೆ ಗೊತ್ತು, ರಂಗರಾವ್ ಮಹಾರಾಜರು ಮುಂದೆ ಓಡಿಸ್ತಾ ಇದ್ದಾರೆ, ಇವ್ರು ಹಿಂದ್ ಕೂತು ಗಂಟೆ ಹೊಡಿಲಿಕ್ಕತ್ತಾರೆ. ಯಾರ್ಯಾರು ಬರ್ತೀರಾ ನೀವೆಲ್ಲ ಬಂದ ಅದು ಬಸ್ ಅಲ್ಲಿ ಹತ್ ಕೂಡ್ರಿ, ಅವ್ರು ನಮ್ಮನ್ನ ಖಂಡಿತ ಎಲ್ಲಿಗ್ ಮುಟ್ಟಿಸ್ಬೇಕು ಅಲ್ಲಿ ಮುಟ್ಟಿಸ್ತಾರೆ. ಅದಕ್ಕೆ ನೋಡಿ ಭಗವಂತ ಹಿಂಗೆ ನಮಗೆ ನಂಟು ಮಾಡಿಕೊಟ್ಟಿದ್ದಾನೆ ಅಂತಂದ್ರೆ, ನಾವು ಒಂದು ವಿಷಯ ಹೇಳ್ಬೇಕು. ಶಂಕರರಾವ್ ಮಹಾರಾಜರದ್ದು 2021 ವಿಶ್ವನಾಥ ಚಕ್ರವರ್ತಿಗಳು ಶೇಷಾಚಲ ಸತ್ಸಂಗ ಅಂತ ಶುರು ಮಾಡಿದ್ರು. ಅವಾಗ ನಂದು ಕೆಲ್ಸ ಏನಪ್ಪಾ, ಪೋಸ್ಟರ್ ಮಾಡೋದ್ ಕೆಲ್ಸ ನಂದು. ಅವ್ರದ್ದು ಪ್ರತಿ ವಾರ ಅವ್ರ ಫೋಟೋ ಕಳ್ಸೋರು, ಅದನ್ನೆಲ್ಲ ಮಾಡ್ಬಿಟ್ಟು ಅವ್ರಿಗೆ ಕಳ್ಸೋದು, ಈ ದಿನ ಇಂಥದ್ದು ಅವ್ರದ್ದಿದೆ. ಅವಾಗ ಆ ಕೂಪಗಡ್ಡಿ ಅನ್ನೋದು ಮಾತ್ರ ತಲೆ ಒಳಗ್ ಕೂತಿರ್ತಿತ್ತು. ಅದ್ ನೋಡಿ, ಅವತ್ತು ಆ ಪೋಸ್ಟರ್ ಕೆಲಸ ಮಾಡಿದ್ದಕ್ಕೆ ಇವತ್ತು ಅವರ ದರ್ಶನ ನಮಗೆ ಸಿಗ್ತಾ ಇದೆ. ಪ್ರತಿ ವಾರ ನಮಗೆ ಅವರಿಂದ ಆ ಬುಧಾಮೃತ ನಮಗೆ ಸಿಗ್ತಾ ಇದೆ ಅಲ್ವಾ ನಮ್ಮ ಅದೃಷ್ಟ. ಅಂದ್ರೆ ನೋಡಿ, ಯಾವುದೇ ಒಂದು ಕೆಲಸ ಸಿಕ್ಕಾಗ್ಲೂ ಅದನ್ನ ಮನಃಪೂರ್ವಕವಾಗಿ ಮಾಡಿದ್ರೆ
ಅದರಿಂದ ಏನೇನು ಓಪನ್ ಆಗತ್ತೆ. ನಮ್ ಗುರುಗಳು ಹೇಳ್ತಾ ಇದ್ರು, ನೀವ್ ಮಾಡ್ತಾ ಹೋಗಯ್ಯ, ನಿನಗೆ ದಾರಿ ಸಿಗುತ್ತೆ ಅಂತ. ಹಾಗೆ ಅವತ್ತೊಂದು ದಿವಸ ಆ ಪೋಸ್ಟರ್ ಕೆಲಸ ಮಾಡಿದ್ದು ಪೋಸ್ಟರ್ ಬಾಯ್ಗೆ ಇವತ್ತು ಗುರುಗಳು ಹೇಳಿದ್ದನ್ನ ನಾವು ಮತ್ತೊಮ್ಮೆ ಎಲ್ಲಾ ಮನನ ಮಾಡ್ಕೋಬಹುದು, ಅವ್ರನ್ನ ಸ್ವಾಗತ ಮಾಡ್ಲಿಕ್ಕೆ ಸಿಗ್ತಾ ಇದೆ. ಕಡೆಗೆ ಆ ಒಂದು ಹೇಳಿದ ಅರ್ಥವನ್ನ ನಾವು ಯಾವ ರೀತಿ ತಿಳ್ಕೊಂಡ್ವಿ ಅನ್ನೋದು ಹೇಳೋದು ಸಿಗ್ತಾ ಇದೆ. ಇದಕ್ಕೆ ಉದಾಹರಣೆ ನಾನು ಪೋಸ್ಟರ್ ಬಾಯಿಂದ ಇವತ್ತು ಅವರಿಗೆ ಸ್ವಾಗತ ಮಾಡುವಂತ ಒಂದು ಇದನ್ನ ಭಗವಂತ ಕೊಟ್ಟಿದ್ದಾನೆ ಅಂದ್ರೆ, ನಮ್ಮ ಮನಸ್ಸು ಯಾವಾಗಲೂ ಶುದ್ಧವಾಗಿರಬೇಕು, ಶುದ್ಧ ಅಂತಃಕರಣ ಇರಬೇಕು, ಸ್ವಚ್ಛವಾಗಿರಬೇಕು. ಸತ್ಯದಿಂದ ಇದ್ರೆ ಇದೆಲ್ಲ ಸಾಧ್ಯ ಆಗುತ್ತೆ ಅನ್ನೋದು ನಮ್ಗಿಲ್ಲೇ ಕಾಣಿಸ್ತಾ ಇದೆ. ಹಾಗಾಗಿ ನೀವು ಎಲ್ಲರೂ ಧನ್ಯರು. ಅಂತಹ ಸಮರ್ಥ ಸದ್ಗುರು ಶ್ರೀ ರಂಗರಾವ್ ಮಹಾರಾಜರ ಆಶೀರ್ವಾದ. ಅವರನ್ನ ನಾವು ನೋಡಿಲ್ಲ, ಆದ್ರೆ ಅವ್ರು ಹೇಳೋದೆಲ್ಲ ಇಲ್ಲಿ ಗುರುಗಳು ಹೇಳ್ತಾ ಇದ್ರೆ ನಮ್ಗೆಲ್ಲ ಅವರೇ ಬಂದು ಇಲ್ಲಿ ಕೂತು ನಮ್ಗೆ ಹೇಳ್ತಾ ಇದ್ದಾರೆ ಅನ್ನೋದನ್ನ ಆ 1 ಗಂಟೆಗಳ ಕಾಲ ಎಲ್ಲೂ ಹೋಗೋದಿಲ್ಲ. ನಾವು ಅದಕ್ಕೆ ನೋಡ್ತಾ ಇರ್ತೀವಿ, ಗುರುಗಳೇ ನೀವು ಬಂದ್ರೆ ಗಡಿಯಾರ ಮುಚ್ಚಿಟ್ಟು ಬಂದ್ಬಿಡಿ, ನಮ್ಗೆ ಟೈಮ್ ಇಲ್ಲ. ನಮ್ ಗುರುಗಳು ಹೇಳಿದ್ದಾರೆ, ಚಂದು ಮಹಾರಾಜರು ಹೇಳಿದ್ರು, ನೀವು ಟೈಮ್ ಸ್ಪೇಸ್ ಅಲ್ಲಿ ಇಲ್ಲ, ಟೈಮ್ ಅಂಡ್ ಸ್ಪೇಸ್ ಇಲ್ಲ ನಿಮಗೆ. ಭಗವಂತನ್ಗೆ ಯಾವ್ದು ನಿಮ್ಯತೆ ಇಲ್ಲ. ಹಾಗಾಗಿ ಭಗವಂತನ ಬಗ್ಗೆ ಕೇಳಲಿಕ್ಕೂ ನಿಮ್ಗೆ ಯಾವ್ದು ಅಡೆತಡೆಗಳಿಲ್ಲ. ಹಾಗಾಗಿ ಆ ಟೈಮ್ ಅನ್ನೋದನ್ನ ಬಿಟ್ಟು ನಾವು ಈ 1 ಗಂಟೆಗಳ ಕಾಲ ಆ ಸತ್ಸಂಗದ ಪ್ರವಾಹದಲ್ಲಿ ಹರಿತಾ ಇದ್ರೆ ನಿಜವಾಗ್ಲೂ ಮತ್ತೊಮ್ಮೆ ಮುಂದಿನ ವಾರ ಬರೋ ಅಷ್ಟೊತ್ತಿಗೆ ಮತ್ತೊಂದು ಹೊಸದು ಸಿಗುತ್ತೆ ಅನ್ನೋ ಒಂದು ಆಸೆಯಿಂದ ಕೂತಿರ್ತೀವಿ. ಹಾಗೂ ನಾವೆಲ್ಲರೂ ನಿಮ್ಗೆ ಹೇಳ್ತೀವಿ, ಎಲ್ಲರೂ ನಾಮ ಸಾಧನೆಯಲ್ಲಿ ಮುಂದುವರಿತಾ ಇದ್ದೀವಿ. ಮತ್ತೊಂದು ನಿಮ್ಗೆ ವಿಷಯ ಹೇಳ್ಬೇಕು ಅಂದ್ರೆ, ಎಲ್ಲಾ ಸಣ್ಣ ಸಣ್ಣ ವಿಷಯಗಳು 7ನೇ ತಾರೀಕು ಹೀಗೆ ಕೂತಾಗ ಪ್ರೇರಣೆ ಆಯ್ತು. ಎಲ್ಲರಿಗೂ ಅದಕ್ಕೆ ಹೇಳಿದ್ದೀವಿ, ಇವತ್ತಿಂದ ನವೆಂಬರ್ 13, 2025ರಿಂದ ನವೆಂಬರ್ 12, 2026ರವರೆಗೆ ಮಹಾರಾಜರ ನಿತ್ಯ ಪ್ರವಚನವನ್ನ ಎಲ್ಲರೂ ಓದ್ಬೇಕು, ಪ್ರತಿಯೊಬ್ರು ಓದ್ಬೇಕು. ಅದಕ್ಕೆ ನಮ್ಮ ಮಧುಮಾಲತಿ ಅಮ್ಮ ಹೇಳಿದ್ರು, ಬರೇ ಓದೋದೊಂದಲ್ಲ, ಆ ಒಂದು ಓದಿದಾಗ ಅದರೊಳಗಿಂದ 1 ಲೈನ್ ಬರೆದಿಟ್ಕೋಬೇಕು, ಏನ್ ಓದಿದೀನಿ ಅನ್ನೋದು. ಹೀಗೆ 365 ದಿವಸಗಳ ಕಾಲ ಮಹಾರಾಜರ ಪ್ರವಚನವನ್ನ ಯಾರು ಪೂರ್ಣ ಮಾಡ್ತಾರೋ ಅವರೆಲ್ಲರಿಗೂ ಶ್ರೀಮಾತ್ರೆ ಸತ್ಸಂಗದ ಪರವಾಗಿ 501 ರೂಪಾಯಿಗಳನ್ನ ಕೊಡಬೇಕು ಅಂತ ಹೇಳಿ ಅವತ್ತು ಆಗಿದ್ದೆ. ಅದಕ್ಕೆ ಎಲ್ಲರೂ ಭಾಗವಹಿಸಿ ಎಲ್ಲರೂ ಪಡಿಬೇಕು ಅನ್ನೋದು ಆಸೆ. ಬರೇ ಒಬ್ರು ಇಬ್ರು ಮುಟ್ಟೋದಲ್ಲ, ಎಲ್ಲರೂ. ಅದಕ್ಕೆ ಹೇಳಿದೀವಿ, ಪ್ರತಿದಿನ ಸತ್ಸಂಗಕ್ಕೆ ಬಂದಾಗ 3 ಸಲ ಸತ್ಸಂಗಕ್ಕೆ ಬರ್ತೀರಾ, ಎಲ್ಲರೂ ಒಬ್ರನ್ನೊಬ್ರನ್ನ ಕೇಳಿ ಇವತ್ತಿಂದು ಮಹಾರಾಜರ ಪ್ರವಚನ ಓದಿದೀರಾ. ಯಾಕೆ ಅಂದ್ರೆ ಅವತ್ತಿನ ಊಟ ನಾವ್ ಏನ್ ಮಾಡ್ತೀವೋ ಅದೇ ರೀತಿ ಅದೇ ತಾರೀಕಿಂದು ಅವತ್ತೇ ಓದ್ಬೇಕು. ನಾಳೆ ಎಲ್ಲೋ ಹೊರಗೆ ಹೋಗ್ತಾ ಇದ್ದೀನಿ ಈಗ ಓದ್ತೀನಿ ಅನ್ನೋ ಹಾಗಿಲ್ಲ. ಹಾಗಾಗಿ ಅದೊಂದು ಇದನ್ನ ಇವತ್ತಿನಿಂದ ಅದು ಶುರು ಆಗಿದೆ. ನಮ್ಮ ಎಲ್ಲಾ ಸತ್ಸಂಗದ ಎಲ್ಲಾ ಮೆಂಬರ್ಸ್ಗೂ ಎಲ್ಲರಿಗೂ ಪುಸ್ತಕಗಳು ಕಳಿಸಾಗಿದೆ. ಹಾಗಾಗಿ ಇದೊಂದು ಸಣ್ಣ ಪ್ರಯತ್ನ, ಯಾವಾಗ್ಲೂ ಆ ಮಹಾರಾಜರನ್ನ ವಿಸ್ಮರಣೆ ಆಗದ ಹಾಗೆ ನೋಡ್ಕೊಳ್ಲಿಕ್ಕೆ. ಮತ್ತೆ ದತ್ತಾವಧೂತ್ ಮಹಾರಾಜರು ಮೊನ್ನೆ 11 ಕೋಟಿ ಹನುಮಾನ್ ಚಾಲಿಸ ಸಾಂಗತಾ ಮಾಡಿದ್ರು ಹುಬ್ಬಳ್ಳಿಯಲ್ಲಿ. ಸಾಂಗತಾ ಮಾಡಿ ಮತ್ತೆ ಅವರು ಅದನ್ನ ಬಿಡ್ಲಿಲ್ಲ, 22 ಕೋಟಿಗೆ ಮತ್ತೆ ಸಂಕಲ್ಪ ಮಾಡಿದ್ರು. ಅದಕ್ಕೆ ನಮ್ಮ ಸತ್ಸಂಗದ ಪರವಾಗಿ ಆಗಿ ಅವರೆಲ್ಲ ಯೋಚನೆ ಮಾಡಿ ಇದನ್ನ ಮಾಡಿದ್ದಾರೆ. ಪ್ರತಿದಿನ 4 ಸಲ 5 ಸಲ ಎಷ್ಟು ಸಲ ಸಮಯ ಸಿಗುತ್ತೋ ಸತ್ಸಂಗದಲ್ಲಿ ಅದನ್ನ ಹೇಳೋದು, ಪ್ರತಿ ತಿಂಗಳು ಸತ್ಸಂಗದ ಪರವಾಗಿ ಅದನ್ನ ಅವರಿಗೆ ಸಂಖ್ಯೆ ಕೊಡೋದು. ಈ 2 ಕಾರ್ಯಗಳನ್ನ ಹಮ್ಮಿಕೊಳ್ಳಲಾಗಿದೆ. ಇವೆಲ್ಲ ಹೇಗಾಗತ್ತಪ್ಪ ಅಂದ್ರೆ ಇಂತಹ ಗುರುಗಳ ಕೃಪೆ ಇದ್ರೆ ಇಂತಹದ್ದು ಒಳ್ಳೆ ಕಾರ್ಯಗಳು ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೋಡಿ, ನಮ್ಮ ಗುರುಗಳು ಯಾವ ರೀತಿ ಇದನ್ನ ಮಾಡಿದ್ರು, ನಿಮ್ಮನ್ನ ಕರೆಸಿದ್ರು, ನಿಮ್ಮಿಂದ ಎಂಥ ಒಂದು ಅನುಭವ ನಮ್ಗೆ ಆಗ್ತಾ ಇದೆ. ಎಲ್ಲಾ ಕಡೆಗೆ ನಾಮಸ್ಮರಣೆ ಬಿಟ್ರೆ ಬೇರೆ ಏನೂ ಇಲ್ಲ ಈ ಕಲಿಯುಗದಲ್ಲಿ ಅಂದ ಮೇಲೆ ಒಂದೊಂದ್ಸಲಿ ನೀವು ಹೇಳ್ದಾಗ ಇದೇ ಪ್ರಶ್ನೆ ಬರುತ್ತೆ, ಇಷ್ಟೆಲ್ಲ ತಿಳ್ಕೊಂಡು ನಾವು ಯಾಕೆ ಮತ್ತೆ ಗೊಂದಲಕ್ಕೆ ಬೀಳ್ತಾ ಇದ್ದೀವಿ? ಈ ಪ್ರಶ್ನೆ ಬಂದಾಗ ಬಹಳ ಒಂಥರ ಮನಸ್ಸಿಗೆ ಇದಾಗುತ್ತೆ, ಯಾಕೆ ಅರ್ಥ ಮಾಡ್ಕೊಂತಾ ಇಲ್ಲ ನಾವು. ಅದಕ್ಕೆ ನೀವೇ ಮುಂದೆ ಸಮಯ ಸಿಕ್ಕಾಗ ಅದನ್ನೂ ಸಹ ಪರಿಹರಿಸ್ಲಿ ಅಂತ ನಿಮ್ಮನ್ನೇ ಮತ್ತೆ ಕೇಳ್ಕೊಳ್ತಾ ಇದ್ದೀನಿ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ.
ಜೈ ಜೈ ರಘುವೀರ ಸಮರ್ಥ. ಯಾರು ಏನಾರು ಹೇಳ್ತಿದ್ರೆ ಹೇಳಿ. ನಮಸ್ಕಾರ ಗುರುಗಳಿಗೆ. ನೀವು ಹೇಳುವಾಗ ಹಬ್ಬದ ಊಟ ಅಂತ ಹೇಳಿ ಹಬ್ಬದ ಊಟ ಇರ್ತದ. ಆ ಜನಾಬಾಯಿ ಹೆಸರು ತಗೋತಿರಲ್ರಿ, ನಮಗಂತ ಜಿಲೇಬಿ ತಿಂದಾಗ ಆ ಜನಾಬಾಯಿ ಬ್ಯಾಗ್ ಎಷ್ಟು ಚಂದ ಬರ್ತದ ಆಕಿನ್ ಮಾತು. ನನ್ಗ ಅದಕ್ಕೆ ಒಂದ್ಸಲ ಪೂರ್ತಿ ಆಕಿಂದ ಎಲ್ಲಾ ತಿಳ್ಕೊಬೇಕು, ಆಕಿನ್ ಜೀವನ ಚರಿತ್ರೆ ಅನ್ಸುತ್ತೆ. ಮತ್ತು ಜನಾಬಾಯಿ ಇಬ್ರು ಕಣ್ಣು ಮುಂದೆ ನಿಂತಾಗ ಆಗ್ತದೆ. ಅವ್ರಿಗೂ ಜೋಡಿ ಜೋಡಿ ಹೋಗೋದು, ಜಗಳ ಆಡೋದು, ಸಣ್ಣ ಮಕ್ಳಂಗ ಅದೆಲ್ಲ ನಮ್ಗೆ ಇಷ್ಟ ಖುಷಿ ಕೊಡ್ತದ. ಖರೆ ಅಂದ್ರೆ ಈ ಜನಾಬಾಯಿ ಹೇಳಿದಾಗ ಒಂದ್ಸಲ ನನಗೆ ಭಯಂಕರ ಖುಷಿ ಆಗ್ತದೆ. ಒಮ್ಮೆ ಜನಾಬಾಯಿ ಚರಿತ್ರೆನೇ ಹೇಳ್ತ ನೋಡ್ರಿ. ಒಮ್ಮೆ ಸತ್ಸಂಗ ಪೂರ ಚರಿತ್ರೆನೇ ಪೂರ ಚರಿತ್ರೆ ನಮ್ಮಿಂದ ನಾನು ಎಪ್ಸರ ಕೇಳ್ಕೋಗಂತೀನಿ. ಎಲ್ಲಾರ್ಗು ಜನಾಬಾಯಿ ಹೇಳುವಾಗ ನಿಮ್ಮಲ್ಲಿನೂ ಆ ಸಂತೋಷ, ನಮ್ಮಲ್ಲೂ ಆ ಸಂತೋಷ ಉಂಟ. ಇಲ್ಲ ಒಂದ್ ಸತ್ಸಂಗದೊಳಗ ಜನಾಬಾಯಿ ಅದು ನಮಗ ಭಾಳ ವಿಚಿತ್ರ ಅನಿಸ್ತದ. ಇಲ್ಲ ಅವಶ್ಯ ಹೇಳ್ತನಂತ, ಯಾಕಂದ್ರೆ ನನಗೂ ಅಷ್ಟೇ ಇದು ಅದ. ಆದ್ರೂ ಅವ್ನವ್ರಿಗೆ ಹೆಂಗ್ ಒಂದಾಗಿರ್ಲಿಲ್ಲ, ಅದು ಬಹಳ ವಿಚಿತ್ರ ಅನ್ಸ್ತದ ನನಗ. ಅದು ಕೇಳಿದಾಗ ಬಹಳ ಖುಷಿ ಆಗ್ತದ. ಯಾವ್ದಾಗ ಮಿಸ್ ಅದ ಅದು ಜನಾಬಾಯಿ ಬಂದ್ರೆ ಒಂದ್ ಅಕ್ಷರ ಮಿಸ್ ಮಾಡ್ಕೊಳಂಗಿಲ್ಲ. ಇಲ್ಲ ನಾನು ಆಗಾವ್ ನಿಮಗ್ ಹೇಳ್ತೀನಿ, ಇಂಥವ್ರ ಜನವಾಯ್ದು ಹೇಳ್ತನ ಅಂತ ಹೇಳಿ ಎಲ್ಲರೂ ಕೂತಂದು ಮತ್ತೊಮ್ಮೆ ಶ್ರವಣ ಮಾಡೋಣ. ಏನ್ ಸತ್ಯವಾದ ಮಾತುಗಳನ್ನ ಹೇಳಿದಾಗ ಎಷ್ಟೊಂದ್ ಖುಷಿ ಆಗುತ್ತೆ, ಎಷ್ಟು ಒಂಥರ ನಗು ಬರ್ತಲ್ಲ. ಈಗ ಲಾಫಿಂಗ್ ಕ್ಲಾಸಿಗೆ ಹೋಗೋಗಿ ಸುಳ್ಳು ನಗ್ತಿರ್ತಾರಂತೆ, ಅದು ನಗಿರ್ಲಾರ್ದ ನಗ್ತಿರ್ತಾರಂತೆ. ಆದ್ರೆ ನಿಜವಾಗಿನೂ ನೀವು ಹೇಳುವಂತ ಮಾತುಗಳನ್ನ ಕೇಳಿದಾಗ ಇಷ್ಟು ಖುಷಿ ಆಗುತ್ತಲ್ಲ ಒಳಗಿಂದ. ಅದ್ ಹೆಂಗ್ ತುಂಬಿ ನಗಿ ಬರ್ತದ ನಂಗೂ ಗೊತ್ತಿಲ್ಲ. ಇದು ಆ ನಗು ಅಲ್ರಿ, ಇದು ಬ್ರಹ್ಮಾನಂದದ ನಗುರಿ ಇದು. ನಿಜವಾಗಿನೂ ಅದು ಎಷ್ಟು ಖುಷಿಯಿಂದ ನಗಿ ಬರ್ತದ ಅಂದ್ರೆ ಅದೇ ಹೇಳಿಕೆನೆ ಅಸಾಧ್ಯ, ಅಷ್ಟು ಖುಷಿ ಆಗುತ್ತೆ. ಅದೇ ತಮ್ಮಂತವ್ರ ಮುಂದ ಈ ಸೇವಾ ಮಾಡ್ಲಿಕ್ಕೆ ಸಮರ್ಥ ನಮ್ಮನ್ನು ಇದು ಮಾಡ್ಯಾರಲ್ಲ, ನಾವೇ ಧನ್ಯ ಅನಿಸ್ಲಿಕ್ಕತ್ತ. ನೀವೆಲ್ಲ ಮಾಡೋ ಸಾಧನ ನೋಡಿದ್ರೆ ನನಗೆ ಭಯಂಕರ ಇದು ಅನಿಸ್ಬಿಡ್ತದೆ ಹೇಳ್ಬೇಕಂದ್ರೆ. ಗುರುನಾಥನ ಆಶೀರ್ವಾದ ನಿಮ್ಮೆಲ್ಲರ ಮುಂದ, ಯಾಕಂದ್ರೆ ಇಷ್ಟೊಂದು ಪ್ರೀತಿಯಿಂದ ಭಕ್ತಿ ಇದ್ರೊಳಗ ಮುಳುಗಿದಂತ ಶ್ರವಣಿಕರು ನನಗೆ ಸಿಕ್ಕಿದ್ದೇ ಇಲ್ಲಿ ನಿಮ್ಮಿಂದನೇ. ನೀವೇ ಸಿಕ್ಕಂಗಾಗ್ಯದ ನನಗೆ ಹೇಳ್ಬೇಕಂದ್ರೆ. ಗುರು ಅನ್ನೋ ಅವ್ರದ್ ಬೇರೆ ಇವ್ರದ್ ಬೇರೆ, ಇವ್ರ ಗುರುಗಳು ಬೇರೆ ಅವ್ರ ಗುರುಗಳು ಏನಿಲ್ಲ ಏನು ಇಲ್ಲ. ಈಗ ನಿಮ್ಮನ್ನ ಎಲ್ಲಾರನ್ನು ನಾನು ಗುರು ಸ್ವರೂಪನಾಗೆ ನೋಡ್ಲಿಕ್ಕೆ ನಾನು ಅಷ್ಟು ನನಗೆ ಆನಂದ ಆಗ್ತದೆ. ಏನ್ರಿ ಅಷ್ಟು ಆನಂದ ಆಗ್ತದೆ. ನಾವು ನೀವು ಕೂಡ್ಸಿದ್ರೆ ಆಯ್ತಾಯ್ತು. ಪರಬ್ರಹ್ಮ ವಸ್ತುನೇ ಗುರುವೇ, ಆ ಗುರುನೇ ಎಲ್ಲ ಕಡೆಗೂ ಇರೋದು ಅದೇ ಒಂದೇ. ಆ ಗುರು ಇವ್ರು ಅವರು ಬೇರೆ ಬೇರೆ ಹೆಸರು ಬೇರೆ ಬೇರೆ ಹೆಸರು ಬೇರೆ ಬೇರೆ ಇದ್ರು ಸಹಿತ ಇರುವಂತ ಶಕ್ತಿ ಅದು ಒಂದೇ. ಆ ಗೆರಿ ದಾಟಿ ಹೋಗ್ಬೇಕಾದ್ರೆ ನಾಮಸ್ಮರಣೆ ಮಾಡಿದಾಗೆ ಗೊತ್ತಾಗ್ತದೆ. ಅಲ್ಲಿ ತನಕ ಗೊತ್ತಾಗು ಇಲ್ಲಿಕ್ಕೆ ನಮ್ ಪ್ರಸಾದ್ ಅವ್ರು ಹೇಳಿದ್ರಲ್ಲ, ಇಷ್ಟು ಎಲ್ಲಾ ತಿಳ್ಕೊಂಡು ಎಲ್ಲಾ ಮಾಡಿನೂ ಗೊತ್ತಿರ್ಲಾರ್ದವ್ರಂಗ ಒಂದೊಂದ್ಸಲ ಹಳ್ಳಕ್ ಬೀಳ್ತೀವಲ್ಲ, ಅದು ಯಾಕೆ ಅಂತ ಅಂದ್ರೆ ಮುಂದಿನ ಪ್ರವಚನದೊಳಗ ನೀವ್ ಹೇಳ್ರಿ ಅಂತ ಹೇಳಿದ್ರಲ್ಲ. ಇಲ್ಲ ಅದ್ರ ಬಗ್ಗೆನೂ ನಿರಸನ ಮಾಡ್ತಾರ ಸಮರ್ಥರು. ಈಗೆಲ್ಲಾ ಸಮರ್ಥರು ಎಲ್ಲಾ ಸಮಸ್ಯೆಗಳು ನಿರಸನ ಮಾಡ್ಲಿಕ್ಕೆ ಕೂತಾರಂದಾಗ ಅದು ನಿರಸನ ಆಗ್ತದ್ರಿ. ಎಲ್ಲಾ ಮನುಷ್ಯ ತಿಳಿತದೆ, ಎಲ್ಲಾ ಗೊತ್ತಾಗ್ತದೆ, ಎಲ್ಲಾ ಆದ್ರೂ ಸಹಿತ ಒಂದೊಂದ್ಸಲ ಗೊತ್ತಿರ್ಲಾರ್ದವ್ರಂಗೆ ಹಳ್ಳಕ್ ಹೋಗ್ಬಿಡ್ತದೆ. ಅದ್ರ ಬಗ್ಗೆನೂ ಮಾತಾಡೋಣಂತ್ರಿ. ಏನ್ ಅದ್ರ ಬಗ್ಗೆನೂ ಮಾತಾಡ. ಆಯ್ತಾಯ್ತು. ಅಪ್ಪಣೆ ಕೊಡ್ತೀರ ಹೇಳಿ. ಏನಂದ್ರೆ ಜನಾಬಾಯಿ ಹೆಂಗ್ ನಡೀತಿರ್ತಾಳಲ್ರಿ, ಜನಾಬಾಯಿ ಹೆಂಗ್ ಮಾತಾಡ್ತಾಳಲ್ಲ, ಚಿಮ್ಮುರಾಯ ಚಿಮ್ಯ ಅಂತ ಹೆಂಗೆಲ್ಲ ಬೈಬೇಕು ಅನ್ನೋದು ಬೈತಿರ್ತದೆ. ಅದಕ್ಕ ಒಂದೊಂದ್ಸಲ ಅನ್ಸ್ತಾರೆ, ಇಷ್ಟೆಲ್ಲ ಬೈತಾರಲ್ಲ ನಿನಗ ಏನೋ ಅವ್ರು ನನ್ನ ಮನ್ಸಿನ ಅಂದ್ರ ಬಹಳ ನೋವಾದಾಗ ಹಂಗ್ ಬೈದ್ ಬಿಟ್ಟಿರ್ತೀನಿ. ನೀನ್ ಏನ್ ಮಾಡ್ತಿದ್ದಿ ನನಗ, ನೀನ್ ಏನು ಮಾಡಿಲ್ಲ, ನೀನ್ ನೆನ್ಸದೂ ಇಲ್ಲ, ನೀನ್ ಭಜನೂ ಮಾಡುದಿಲ್ಲ ಅಂದ್ಬಿಡ್ತೇನ್ರಿ ಗುರುಗಳ. ಖರೆ ಭಕ್ತಿ ಲಕ್ಷಣ ಹಂಗೆ ಅದರಿ. ಏನ್ ಸದ್ಗುರುಗಳ ಜೊತೆ ಆಗ್ಲಿ ಭಗವಂತನ ಜೊತೆ ಆಗ್ಲಿ ನಾವು ಎಷ್ಟೊಂದು ಸಖ್ಯತೆ ಇರ್ಬೇಕಂದ್ರ ಒಮ್ಮೆ ಹಂಗ ಆಗ್ಬಿಡ್ತದ. ನಮ್ಮ ನೋಡ್ರಿ, ಯಾರಿಗೆ ನಾವು ಬೈಯೋದಾಗ್ಲಿ ಪ್ರೀತಿ ಮಾಡೋದಾಗ್ಲಿ ನಮ್ಮವ್ರ ಅಂತ ಖಾತ್ರಿ ಆದಾಗೆ ಮಾಡೋದಾಗ್ತದ. ಈಗ ಅದ್ಯಾಗ ಹೋಗೋರಿಗೆ ನಾವ್ ಏನ್ರ ಬೈದ್ರೆ ಕೇಳ್ತಾರನ್ರಿ ಅವ್ರು. ನಾವು ಎಲ್ಲಿ ಪ್ರೇಮದ ಅಲ್ಲಿ ಬೈಗಳು ಬರ್ತಾವ, ಪ್ರೇಮನೂ ಬರ್ತದ. ಏನ್ ಅದಕ್ಕೆ ಭಗವಂತ ನಗತಾನವ, ಹಂಗಾದ್ರೂ ನಗತಾನ, ಹಿಂಗಾದ್ರೂ ನಗತಾನ, ಆನಂದ ಪಟ್ಕೋತಾನ್ರಿ. ಸದ್ಗುರುನಾಥ ಆಗ್ಲಿ ಭಗವಂತ ಆಗ್ಲಿ ಅಂತ ಒಂದು ಅನುಭವ ಆದವ್ರಿಗೆ ಅದು ಅವರೇ ಧನ್ಯರು. ಮತ್ತೇನದ್ರ ಹೇಳ್ರಿ.
ಬರೇ ಭಗವಂತಗೆ ಭಯ ಬೇಕಾಗಿಲ್ಲ, ಅದ್ರ ಜೊತೆ ಭಕ್ತಿ ಬೇಕಾಗ್ಯದ. ಏನ್ರಿ ಅದೇನು ಅವೇನು ಅವಂತಾನು ಭಯ. ಈಗ ನಮ್ಮ ಮಹಾರಾಜರು ಅಂತಿದ್ರು ಒಂದ್ ಸ್ವಲ್ಪ ಹಿಂಸರ್ದಪ್ಪ ಬ್ಯಾಡ್ರಿ, ಯಾಕೋ ನಾ ಏನು ಸಿಂಹನ ಅಂತಂತಿದ್ರು, ಹುಲಿಯೋ ಸಿಂಹ ಬಾ ಈ ಕಡೆ ಅಂತಂತಿದ್ರು. ಅಂದ್ರೆ ಭಯ ಇಲ್ಲ. ಆದ್ರೆ ಭಯ ಇಲ್ಲ ಅಂತೇಳಿ ಭಯ ಇರ್ಲಾರ್ದನ ನಾವು ಭಕ್ತಿ ಮಾಡಬಾರ್ದು. ಭಯ ತುಂಬಿದ ಭಕ್ತಿ ಬೇಕು. ಆ ಭಯದ ಒಂದು ಲಕ್ಷಣನೇ ಬೇರೆ. ಅವರೇ ಸರ್ವಸ್ವ ಅಂತ ತಿಳ್ಕೊಂಡು ಭಯದಿಂದ ಆ ಒಂದು ಇದರಿಂದ ನಾವು ನಡಿಬೇಕಾಗ್ತದೆ. ಆದ್ರೆ ಬರೇ ಭಯನೂ ಇಲ್ಲ. ಅವ್ರು ಯಾರು ಹಿಂದಕ್ಕೆ ಯಾರು ಭಯ ತುಂಬ ಮಾಡೇ ಇಲ್ಲ. ಅವರು ಅಷ್ಟೊಂದು ಸಖ್ಯ ಭಕ್ತಿಗೆ ಹೋಗಿ ಮುಟ್ಟಿದಾಗೆ ಸಾಯುಜ್ಯ ಮುಕ್ತಿಗೆ ಹೋಗಿ ಮುಟ್ಲಿಕ್ಕೆ ಬರ್ತದಂತ. ಏನ್ರಿ ಈಗ ನಾವು 9 ವಿಧದ ಭಕ್ತಿ ಒಳಗೆ 8ನೇ ಭಕ್ತಿನೇ ಸಖ್ಯ ಭಕ್ತಿ. ಸಖ್ಯ ಭಕ್ತಿಗೆ ನಾವು ಹೋಗಿ ಮುಟ್ಟಿದಾಗೆ ಸಾಯುಜ್ಯಕ್ಕೆ ಹೋಗಿ ಮುಟ್ತೀವಿ, ಹೊರತಾಗಿ ಅಲ್ಲಿ ತನಕ ಮುಟ್ಲಿಕ್ಕೆ ಆಗುದಿಲ್ಲ. ಸಖ್ಯ ಭಕ್ತಿಗೆ ಮುಟ್ಟಿದವ ಅವ ಬೈದು ಮಾಡ್ತಾನ, ಪ್ರೀತಿನೂ ಮಾಡ್ತಾನ. ಏನ್ರಿ ಅದಕ್ಕೆ ನಾವು ನೀವುಗಳೆಲ್ಲ ಕೂಡೇ ಭಗವಂತನ ಒಂದು ಇದ್ರಾಗ ಮುಂದುವರಿಯೋಣ, ಸದ್ಗುರುಗಳ ಕೃಪಾ ಪಡ್ಕೋಣ. ಈ ಜೀವನ ಇದೇ ಜನ್ಮದಾಗೆ ಧನ್ಯತೆ ಹೊಂದೋಣ ಅಂತ ಹೇಳ್ಕೊತ ರಾಜಾದಿರಾಜ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಶ್ರೀ ಗುರುದೇವ ದತ್ತ. ಎಲ್ಲರಿಗೂ ಮತ್ತೊಮ್ಮೆ ದಂಡವತ ನಮಸ್ಕಾರ.